ಇಲ್ಲಿ ನರ್ಸರಿಯಿಂದ PUC ತನಕ ಯಾವುದೇ ಮಕ್ಕಳು ಬಂದ್ರು ಇಲ್ಲಿದ್ದು ಓದೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಎನ್ವಿರಾನ್ಮೆಂಟ್ ಇದೆ. ಯಾವುದೇ ರೀತಿಯಾದ ಮಲಿನತೆ ಇಲ್ಲದೆ ಒಂದು ಹಸಿರು ನಿಸರ್ಗಧಾಮ ಅಂತಾನೆ ಹೇಳ್ಬೋದು. ಒಮ್ಮೆ ಮಕ್ಕಳು ಶಾಲೆಯ ಕ್ಯಾಂಪಸ್ಸಿನ ಒಳಗೆ ಬಂದ್ರೆ ಸಂಜೆಯ ತನಕವೂ ಯಾವುದೇ ಒಂದು ಅಡೆತಡೆಗಳು ಇಲ್ಲದೆ ಶಿಕ್ಷಣವನ್ನ ಕಲಿಬಹುದು. ಮಗುವಿಗೆ ಸಂಸ್ಕಾರವನ್ನ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನ ನಾವು ಸಣ್ಣ ಹಂತದಿಂದ ನರ್ಸರಿಯಿಂದನೇ ಆರಂಭ ಮಾಡ್ತಾ ಇದ್ದೀವಿ. ಇಲ್ಲಿರುವಂತಹ ಪ್ರತಿ ಒಂದು ಸೆಗ್ಮೆಂಟ್ ಕೂಡ ಒಂದೊಂದು ಹೆಸರನ್ನ ಇಟ್ಟಿದ್ದಾರೆ. ನರ್ಸರಿ, LKG, UKG ಮಕ್ಕಳು, ಪುಟಾಣಿ ಮಕ್ಕಳುಗಳೇ ಇರುವಂತಹ ತಾಣಕ್ಕೆ ಪುಷ್ಪವಾಟಿಕಾ ಅಂತ ಹೇಳಿ ಶಾಲಾ ಪ್ರೇಯರ್ ಆರಂಭ ಆಗುವಂತದ್ದು ಕೂಡ ಸಂಸ್ಕೃತದಿಂದಾನೆ. ಹಾಸ್ಟೆಲಿನ ವಸತಿ ಸೌಲಭ್ಯ ಅನ್ನುವಂಥದ್ದು 5ನೇ ತರಗತಿಯಿಂದ ಆರಂಭ ಆಗ್ತದೆ. 5ರಿಂದ ಆರಂಭಗೊಂಡು PUC ತನಕ ಉಂಟು. ಇಲ್ಲಿ ನಾವು ಹೇಳೋದಾದ್ರೆ ಸಾಧಾರಣ ನಮ್ಮ ನಾರ್ತ್ ಕರ್ನಾಟಕ ಎಲ್ಲ ಕಡೆಯಿಂದನೂ ಇದ್ದಾರೆ. ಈಗ ಹಾಸನ, ಬಾಗಲಕೋಟೆ, ಗುಲ್ಬರ್ಗ, ದೂರದಿಂದ ಇದ್ದಾರೆ. ಹೊನ್ನಾವರ, ಮೈಸೂರು, ಬೆಂಗಳೂರು, ಇಲ್ಲಿ ಒಂದು 15-20ರವರೆಗೆ ಇದ್ದಾವೆ. ಯಾಕಂತ ಹೇಳಿದ್ರೆ ಇಲ್ಲಿನ ಹಾಲನ್ನೇ ನಾವೀಗ ನಮ್ಮ ಮೆಸ್ಸಲ್ಲಿ ಉಪಯೋಗಿಸುವಂತದ್ದು. 100% ರಿಸಲ್ಟ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಮತ್ತೆ ಆಹಾರ ಪದ್ಧತಿಯಲ್ಲಿ ಊಟದಲ್ಲಿ ಸಸ್ಯ ಮತ್ತೆ ಮಾಂಸಾಹಾರ ಎರಡು ಕೂಡ, ವೆಜ್ ನಾನ್ ವೆಜ್ ಎರಡು ಕೂಡ ಇದೆ. 8th, 9th, 10th ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಉಳಿದಂತ ತರಗತಿ ವಿದ್ಯಾರ್ಥಿಗಳು ಇಲ್ಲಿ ಕೂತ್ಕೊಳ್ತಾರೆ. ವರ್ಷದಲ್ಲಿ 2 ಬಾರಿ ಮಾತ್ರ ಮಕ್ಕಳನ್ನ ಮನೆಗೆ ಕಳಿಸುವಂತ. ದಸರಾಕ್ಕೆ 15 ದಿನ ರಜಾ ಇರುತ್ತೆ, ಮತ್ತೆ ಏಪ್ರಿಲ್ ಮೇ ಅಲ್ಲಿ. ಮಗು ಬರುವಾಗ ಬೆಡ್ ಎಲ್ಲ ತಗೊಂಡು ಬರ್ಬೇಕು. ಕಾಟ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ, ಆಯ್ತಾ. ಮತ್ತೆ ಮಗುವಿನ ಥಿಂಗ್ಸ್ ಗಳಿಗೆ ಒಂದು ಲಾಕ್ ಅನ್ನ ಕೊಟ್ಟಿರ್ತೀವಿ, ಇಲ್ಲಿ ಒಂದು ಲಾಕರ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ನಿಮಗೆ ನಾರ್ಮಲಿ ಇಲ್ಲಿರುವಂಥ ಶಾರದೆಯನ್ನು ನೋಡಿದ್ರೆ ನಾನು ಎಲ್ಲಿದ್ದೀನಿ ಅನ್ನೋದು ಈಗಾಗಲೇ ಸುಮಾರು ಜನರಿಗೆ ಗೊತ್ತಾಗಿರುತ್ತೆ. ಎಸ್, ನಾನೀಗ ಸದ್ಯಕ್ಕೆ ಕರಾವಳಿ ಭಾಗದಲ್ಲಿರುವಂತಹ ಗುರುಕುಲ ಪಬ್ಲಿಕ್ ಸ್ಕೂಲ್ನ ಒಳಗಡೆ ಇದ್ದೀನಿ. ಇಲ್ಲಿ ನರ್ಸರಿಯಿಂದ PUC ತನಕ ಯಾವುದೇ ಮಕ್ಕಳು ಬಂದರೂ ಇಲ್ಲೇ ಇದ್ದು ಈ ವರಾಂಡ ಅಂದರೆ ಈಗ ನಾನು ಏನು ತೋರಿಸ್ತಾ ಇದ್ದೀನಲ್ಲ, ಇದೊಂದು ಪ್ರಕೃತಿಯ ಮಡುವಿನಲ್ಲಿ ಇರುವಂತಹ ಒಂದು ಶಾಲೆ ಅಂತ ಹೇಳ್ಬೋದು. ಇಲ್ಲಿದ್ದು ಓದೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಎನ್ವಿರಾನ್ಮೆಂಟ್ ಇದೆ. ಇಲ್ಲಿರುವಂತಹ ಎಲ್ಲ ವಿಚಾರಗಳನ್ನ ಈಗಾಗಲೇ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ತೋರಿಸಿದ್ದೀವಿ. ಆದರೆ ಈಗ ಸದ್ಯಕ್ಕೆ ಮತ್ತೆ ಅಡ್ಮಿಷನ್ಗಳು ಓಪನ್ ಆಗಿರೋದ್ರಿಂದ ಮತ್ತೊಮ್ಮೆ ಗುರುಕುಲದ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ವಿಶಾಲ ಮೇಡಮ್ ಅವರು ಇಲ್ಲೇ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಕುಲ ಅಂತ ಹೇಳಿದ್ರೆ ಒಂದು ವೈಬ್ರೇಷನ್ ನಮ್ಗೆ, ಯಾಕಂತ ಹೇಳಿದ್ರೆ ನಾವು ಡೇ 1 ಇಂದ ಈ ಇನ್ಸ್ಟಿಟ್ಯೂಷನ್ ಅನ್ನ ನೋಡಿದೀವಿ, ಸುಮಾರು ವಿಡಿಯೋಸ್ ಗಳನ್ನು ಕೂಡ ಮಾಡಿದೀವಿ. ಇಲ್ಲಿಗೆ ನಮ್ ವಿಡಿಯೋಸ್ ಅನ್ನು ನೋಡಿ ಸುಮಾರು ಜನ ಬಂದು ಮಕ್ಕಳನ್ನ ಸೇರಿಸಿ ಈಗಾಗಲೇ ಸುಮಾರು ಮಕ್ಕಳು ಓದ್ತಾ ಇದ್ದಾರೆ. 500+ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಸೊ ನಾನ್ ಮತ್ತೊಮ್ಮೆ ನಿಮ್ಮ ಹತ್ರ ಕೇಳೋದು, ಗುರುಕುಲ ಅಂತ ಹೇಳಿದ್ರೆ ಏನ್ ಸ್ಪೆಷಲ್ ಅನ್ನೋದು ನಮ್ಮ ವೀಕ್ಷಕರಿಗೆ ನೀವು ಹೇಳ್ಬೋದಾ ಅಂತ? ಖಂಡಿತ. ಯಾಕಂತೇಳಿ ಹೇಳಿದ್ರೆ ಕಳೆದ ಬಾರಿ ನೀವೇನ್ ವಿಡಿಯೋಸ್ ಅನ್ನ ಮಾಡಿರ್ಬೋದು, ಅದೆಲ್ಲದ್ರಲ್ಲೂ ನಾವು ಒಂದಿಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ವಿ. ಈ ಬಾರಿ ನೀವೇನ್ ಇವಾಗ ಬಂದಿದ್ದೀರಾ, ಇನ್ನಷ್ಟು ಹೊಸತನವನ್ನ ಕಾಣಬಹುದು ಗುರುಕುಲದಲ್ಲಿ. ಯಾಕಂತೇಳಿ ಹೇಳಿದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ನಾವು ಕೂಡ ಏನಾಗ್ಬೇಕು, ಅದಕ್ಕೆ ಹೊಸತನಕ್ಕೆ ನಾವು ಒಗ್ಗಿಕೊಳ್ಳೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಗುರುಕುಲ ಅಂತ ಹೇಳಿದ ತಕ್ಷಣ ಎಲ್ಲರೂ ಆಕರ್ಷಿತರಾಗುವಂತಹದ್ದು, ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಯಾರೇ ಕೂಡ. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಾದ ಮಲಿನತೆ ಇಲ್ಲದೆ ಒಂದು ಹಸಿರು ನಿಸರ್ಗಧಾಮ ಅಂತಾನೆ ಹೇಳ್ಬೋದು. ಅದರ ಒಳಗಡೆ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ತಾ ಇರುವಂತದ್ದು, ಅದಲ್ಲೂ ಆ ವಿಷಯ ಎನ್ನುವಂಥದ್ದು ಗುರುಕುಲದ ಮೊದಲ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬಹುದು. ಯಾವುದೇ ರೀತಿಯಾದ ಒಂದು ವಾಹನಗಳ ಒಂದು ಶಬ್ದವಿಲ್ಲ. ಒಮ್ಮೆ ಮಕ್ಕಳು ಶಾಲೆಯ ಕ್ಯಾಂಪಸ್ಸಿನ ಒಳಗೆ ಬಂದ್ರೆ ಸಂಜೆಯ ತನಕವೂ ಯಾವುದೇ ಒಂದು ಅಡೆತಡೆಗಳು ಇಲ್ಲದೆ ಶಿಕ್ಷಣವನ್ನ ಕಲಿಬಹುದು. ಅದೇನಂತೇಳಿ ಹೇಳಿದ್ರೆ ಒಂದು ಯಾವುದೇ ರೀತಿ ಮಲಿನ ಇಲ್ಲದೆ ಇರತಕ್ಕಂತ ಗಾಳಿ. ಮಗು ಇಲ್ಲಿಗೆ ಉಸಿರಾಡುವಾಗ ನಿಜವಾಗ್ಲೂ ಇವಾಗ ಹೊರಗಡೆ ನಾವು ಹೋದ್ರೆ ಇವತ್ತು ತುಂಬಾ ಒಂದು ವಾಹನಗಳ ದಟ್ಟಣೆ ಆಗಿರ್ಬೋದು, ಇದೆಲ್ಲದ್ರಿಂದ ಸಾಕಷ್ಟು ಒಂದು ಹೋಗಿ ಎಲ್ಲವೂ ಇದೆ. ಇಲ್ಲಿ ಆ ರೀತಿ ಯಾವುದು ತೊಂದರೆಗಳು ಇಲ್ಲದೆ ಮಕ್ಕಳು ಒಂದು ಶಿಕ್ಷಣವನ್ನ ಕಲಿಬಹುದು. ಪೋಷಕರಿಗೂ ಅಷ್ಟೇ ಒಂದು ನಿರ್ಭಯ. ಬೆಳಿಗ್ಗೆ ಮಗುವನ್ನ ಶಾಲೆಗೆ ಕಳಿಸಿದ್ರೆ, ಹಾಸ್ಟೆಲ್ ಹೊರತಾಗಿ ನಮ್ಮ ಡೇ ಬೋರ್ಡರ್ಸ್ ಏನ್ ಬರ್ತಾರೆ, ಬೆಳಿಗ್ಗೆ ಮಗು ಬಂದ್ರೆ ಸಂಜೆವರೆಗೆ ಅವರಿಗೆ ಒಂದು ನಿರಾತಂಕ ಇರ್ತದೆ, ಏನು ತೊಂದರೆಗಳಿಲ್ಲ. ಯಾಕಂದ್ರೆ ಮಗು ಸೇಫ್ ಆಗಿ ಶಾಲಾ ವಾಹನದಲ್ಲಿ ಬರ್ತದೆ, ಸಂಜೆ ಸೇಫ್ ಆಗಿ ಅವರ ಮನೆಗೆ ಮಗು ತಲುಪುವಂತ. ಖಾಲಿ ಓದೋದು ಮಾತ್ರ ಅಲ್ಲ, ಇಲ್ಲಿ ಎಲ್ಲದಕ್ಕೂ ಕೂಡ ಅವಕಾಶ ಇದೆ. ಬೆಳಿಗ್ಗೆ ಬಂದ್ರೆ ಪ್ರೇಯರ್ ಇಂದ ಇವರ ದಿನಚರಿಗಳು ಇಲ್ಲಿ ಪ್ರಾರಂಭ ಆಗುತ್ತೆ. ನಾನು ಕೂಡ ಇಲ್ಲಿ ನೋಡಿದೀನಿ, ಯಾಕಂದ್ರೆ ಇಲ್ಲಿ ಪ್ರೇಯರ್ ಮಾಡುವಂತ ರೀತಿಯೇ ತುಂಬಾ ಚೆನ್ನಾಗಿದೆ. ಅದನ್ನ ಬಿಟ್ರೆ ಕ್ಲಾಸಲ್ಲೇ ಕೂತ್ಕೊಂಡು ಓದ್ಬೇಕು ಅಂತಿಲ್ಲ. ಆ ಭಾಗದಲ್ಲಿ ಎಲ್ಲ ಹೊರಗಡೆ ಹೊರಾಂಗಣದಲ್ಲೇ ಮಕ್ಕಳು ಕೂತ್ಕೊಂಡು ಈಗ ಏನ್ ಮರ ಗಿಡಗಳನ್ನ ನೋಡ್ತಿದ್ರ ಅದರ ಒಳಗಡೆನೆ ಕೂತ್ಕೊಂಡು, ಅದರ ಕೆಳಗಡೆನೆ ಕೂತ್ಕೊಂಡು ಮಕ್ಕಳು ಓದುವಂಥದ್ದು ಇಲ್ಲಿ. ಮತ್ತೆ ಒಂದು ಚಪ್ಪಲಿ ಇಡ್ಬೇಕಂದ್ರೂ ಕೂಡ ಇಲ್ಲಿ ಶಿಸ್ತಿದೆ. ಜೊತೆಗೆ ಯಾರೇ ಹಿರಿಯರು ಬರ್ಲಿ, ಟೀಚರ್ಸ್ ಪಾಸ್ ಆಗ್ಲಿ, ಯಾರೇ ಪಾಸ್ ಆದ್ರೂ
ಮಕ್ಕಳು ಆ ಸಂಸ್ಕಾರವನ್ನ ತೋರಿಸ್ತಾರೆ. ಇಲ್ಲಿ ನಮಸ್ತೆ ಮೇಡಮ್ ಅಂತ ಹೇಳ್ತಾರೆ, ಕಾಲಿಗೆ ಬಿದ್ದು ನಮಸ್ಕಾರವನ್ನ ಮಾಡ್ತಾರೆ. ಒಂದಿಷ್ಟು ಸಂಸ್ಕಾರ ಕೂಡ ಇಲ್ಲಿ ಕಲ್ಸ್ಕೊಡ್ತಾರಲ್ಲ. ಖಂಡಿತವಾಗ್ಲು. ಯಾಕಂತೇಳಿ ಹೇಳಿದ್ರೆ ಸರ್, ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಕಾರ್ಪೊರೇಟ್ ಸಿಸ್ಟಮ್ ಎಜುಕೇಶನ್ ಅನ್ನುವಂಥದ್ದು ಆಬ್ವಿಯಸ್ಲಿ ಎಲ್ಲ ಒಂದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಾರ್ಕೆಟಿಂಗ್ ರೀತಿಯಲ್ಲಿ ಹೋಗಿದ್ರು ಕೂಡ ನಮ್ಮತನವನ್ನು ನಾವು ಉಳಿಸ್ಕೊಳ್ಳುವಂಥದ್ದು ತುಂಬಾ ಒಂದು ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ಮಗುವಿಗೆ ಏನಾಗಿದೆ, ಇವತ್ತು ತಂದೆ ತಾಯಿ ಇಬ್ರು ಕೂಡ ಕೆಲಸಕ್ಕೆ ಹೋಗುವವರು, ಮನೆಯಲ್ಲಿ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ, ಕೂಡು ಕುಟುಂಬ ಇಲ್ಲ, ಅಜ್ಜಿ ತಾತನ ಜೊತೆ ಮಕ್ಕಳು ಕಲಿತಾರೆ ಅನ್ನುವಂಥದ್ದಿಲ್ಲ. ಹಾಗಾಗಿ ಬೆಳಿಗ್ಗೆ ಮಗು ಶಾಲೆಗೆ ಬಂದ್ರೆ ಸಂಜೆ ತನಕ ಈ ವಾತಾವರಣದಲ್ಲಿ ಇರ್ತದೆ. ಸಂಜೆ ಮಗು ಮನೆಗೆ ಹೋದ್ರೆ ಗೊತ್ತೇ ಇದೆ ಇವಾಗಿನ ಮಕ್ಕಳು ಒಂದು ಮೊಬೈಲ್ ಆಗಿರ್ಬೋದು, ಟಿವಿ ಅಂತ ಹೇಳಿ ಯಾರು ಕುಳಿತು ಮಗುವಿಗೆ ತಿದ್ದಿ ಬುದ್ಧಿ ಹೇಳುವವರಿಲ್ಲ. ಹಾಗಾಗಿ ನಮಸ್ತೆ ಅನ್ನುವಂಥದ್ದು ಇವತ್ತೇನಾಗಿದೆ, ಖಂಡಿತವಾಗ್ಲೂ ಮಗು ಕಾನ್ವೆಂಟಿಗೆ ಬರ್ತಾ ಇದೆ, ಇಂಗ್ಲಿಷ್ ಮೀಡಿಯಂಗೆ ಬರ್ತಾ ಇದೆ, ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್, ಆದ್ರೆ ನಮಸ್ತೆ ಆ ಕೈಯನ್ನ ಜೋಡಿಸ್ತಕ್ಕಂಥದ್ದು, ಆ ನಮಸ್ತೆ ಹೇಳುವ ಕೊಡುವಂತ ವರ್ಡ್ ಆ ವೈಬ್ರೇಟ್ ಉಂಟಲ್ಲ, ಅದು ಬೇರೆ ನಮ್ಗೆ ನಾರ್ಮಲಿ ಸಿಗುವುದಿಲ್ಲ. ಅಂದ್ರೆ ಇಂಗ್ಲಿಶಿನ ಜೊತೆಯಲ್ಲಿ ಮಕ್ಕಳಿಗೆ ಯಾಕೆ ಇಂಗ್ಲಿಷ್ ಬೇಕು ಅಂತ ಹೇಳಿದ್ರೆ, ಇವತ್ತು ಮಗು ಶಿಕ್ಷಣ ಕಲಿತು ಹೊರಗಡೆ ಸಮಾಜಕ್ಕೆ ಹೋದವಾಗ ಖಂಡಿತವಾಗ್ಲೂ ಅಷ್ಟೊಂದು ಕಾಂಪಿಟೇಷನ್ 540 ಇದೆ. ಮಗುವಿಗೆ ಸಂಸ್ಕಾರವನ್ನ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನ ನಾವು ಸಣ್ಣ ಹಂತದಿಂದ ನರ್ಸರಿಯಿಂದನೇ ಆರಂಭ ಮಾಡ್ತಾ ಇದೀವಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ನಾವು ಅದನ್ನ ರೂಢಿಸ್ಕೊಂಡಿದೀವಿ. ಸುಮ್ನೆ ಮಕ್ಕಳು ಮಾತ್ರ ಹೇಳೋದಲ್ಲ, ನಾವು ನಮಸ್ತೆ ಅಂದವಾಗ ಕೈ ಜೋಡಿಸ್ತೀವಿ. ಮಕ್ಕಳು ನಾವು ಹೇಳೋದಕ್ಕಿಂತ ನಾವು ಮಾಡೋದನ್ನ ನೋಡ್ಬಿಟ್ಟು ಕಲಿತಾರೆ. ಹಾಗಾಗಿ ಏನಾಗುತ್ತೆ, ಸಣ್ಣ ಮಕ್ಕಳಿಂದ ಏನಾಗುತ್ತೆ, ನಮ್ಮ ಶಿಕ್ಷಕರು ಈ ರೀತಿ ಮಾಡ್ತಾ ಇದ್ದಾರೆ ಅಂದವಾಗ ನೀವಂತ ಯಾರೇ ಒಂದು ಕ್ಯಾಂಪಸ್ಗೆ ನಮ್ಮ ಹೊರತಾಗಿ ಯಾರೇ ಬಂದವಾಗ ನಮಸ್ತೆ ಸರ್ ಅಂತೇಳಿ ಹೇಳ್ತಾರೆ, ಅದು ಬಂದು ಬಿಡ್ತದೆ ಮಗುವಿನಲ್ಲಿ. ಹಾಗಾಗಿ ಅದು ಒಂದು ಎಲ್ಲರ ಒಂದು ಒಟ್ಟು ಪ್ರಯತ್ನ ಅಂತೇಳಿ ಹೇಳ್ಬಹುದು. ನೋಡಿ ವೀಕ್ಷಕರೇ, ಇಲ್ಲಿ ಮಕ್ಕಳು ಡಿಬೇಟ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ಕ್ಲಾಸ್ ಒಳಗಡೆ ಕೂತ್ಕೊಂಡು ಓದೋದಕ್ಕಿಂತ ಕ್ಲಾಸ್ ಹೊರಗಡೆ ಬಂದು ಈ ರೀತಿ ಎಲ್ಲ ಕೂತ್ಕೊಂಡು ಒಂದಿಷ್ಟು ಡಿಬೇಟ್ ಅನ್ನ ಮಾಡೋದು ಅಥವಾ ಟೀಚರ್ಸ್ ಇಂದ ಒಂದು ಪಾಠವನ್ನ ಕೇಳೋದಿದೆಯಲ್ಲ, ಅದು ಬಹುಶಃ ಮನಸ್ಸಿಗೆ ನಾಟುವಂತ ಕೆಲಸ ಆಗತ್ತೆ ಅಂತ ನಾನು ಅನ್ಕೊಂತೀನಿ. ಇಲ್ಲಿ ನಿಮ್ಗೆ ಪ್ರತಿ ಒಂದಕ್ಕೂ ಒಂದೊಂದು ಹೆಸರು ಇದೆ, ಕಲಾಂಗಣ ಅಂತ ಹೆಸರು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿರುವಂತಹ ಪ್ರತಿ ಒಂದು ಸೆಗ್ಮೆಂಟ್ ಕೂಡ ಒಂದೊಂದು ಹೆಸರನ್ನ ಇಟ್ಟಿದ್ದಾರೆ. ಪ್ರತಿ ಬಿಲ್ಡಿಂಗ್ ಕೂಡ ಒಂದೊಂದು ಹೆಸರು. ಯಾವ್ಯಾವ ಹೆಸರೆಲ್ಲ ಇದೆ ಮೇಡಮ್? ತುಂಬಾ ಒಂದು ಅರ್ಥಬದ್ಧವಾಗಿ ಹೆಸರುಗಳು. ನಾವು ಇಲ್ಲಿ ಗುರುಕುಲ ಫಸ್ಟ್ನೇದಾಗಿ ನಮ್ಗೆ ಒಂದು ಅಟ್ರಾಕ್ಷನ್, ಫಸ್ಟ್ ವರ್ಡೆ ಗುರುಕುಲ ಅಂತ ಆದ್ರೆ, ನೀವು ಒಳಗಡೆ ಬರ್ತಿದ್ದ ಹಾಗೆ ಒಂದು ಮಕ್ಕಳಿಗೆ ಪುಸ್ತಕ, ಒಂದು ಏನು ಪುಸ್ತಕಗಳು, ಸ್ಟೇಷನರಿ ಐಟಮ್ಸ್ ಗಳು ಏನ್ ಸಿಗುತ್ತೆ ಅದಕ್ಕೆ ಸರಸ್ವತಿ ಧಾಮ ಎನ್ನುವುದಾಗಿ ಇಟ್ಟಿರುವಂತಹದ್ದು. ಅದಾದ ಮೇಲೆ ನರ್ಸರಿ, LKG UKG ಮಕ್ಕಳು, ಪುಟಾಣಿ ಮಕ್ಕಳುಗಳೇ ಇರುವಂತಹ ತಾಣಕ್ಕೆ ಪುಷ್ಪವಾಟಿಕಾ ಅಂತ ಹೇಳಿ ಅಂದ್ರೆ ಒಂದು ವಾಟಿಕ ಹೇಳಿದ್ರೆ ಬುಟ್ಟಿ, ಪುಷ್ಪಗಳು ಅಲ್ಲಿ ಮೊಗ್ಗುಗಳ ಅರಳತಕ್ಕಂತಹದ್ದು. ಅದು ಬಿಟ್ಟರೆ ನೀವು ಈಚೆ ಸ್ಕೂಲ್ ಬಿಲ್ಡಿಂಗ್ CBSE ಬ್ಲಾಕಿಗೆ ಬಂದ್ರೆ 1ರಿಂದ 10ನೇ ತರಗತಿಗೆ ಯಾಜ್ಞವಲ್ಕ್ಯ ಅನ್ನೋದು. ಅದಾದ ಮೇಲೆ ಹಾಸ್ಟೆಲ್ಗೆ ಪಂಚವಟಿ ಎನ್ನುವುದಾಗಿ, ಅದಾದ್ಮೇಲೆ ನಮ್ಮ ಊಟದ ಹಾಲಿಗೆ ಪಂಚಾಮೃತ, ಈ ರೀತಿಯಾಗಿ ಪುಣ್ಯಕೋಟಿ, ಹಸು ಏನು ದನಗಳೆಲ್ಲ ನಮ್ಮಲ್ಲಿ ಇದ್ದಾವೆ ಅದಕ್ಕೆ ಈ ರೀತಿಯಾಗಿ ಎಲ್ಲದಕ್ಕೂ ಒಂದು ಅರ್ಥಬದ್ಧವಾದಂತ ಹೆಸರುಗಳನ್ನ ಇಟ್ಟಿರುವಂತಹದ್ದು. ಯಾಕೆ ಹೇಳಿದ್ರೆ ನಮ್ಮ ತನ ಅನ್ನುವಂಥದ್ದು ಬರೀ ನಾವು ಹೇಳುವಂತದ್ದು ಮಾತ್ರ ಅಲ್ಲ, ಅದನ್ನ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಈಗ ಬೆಳಿಗ್ಗೆ ನೀವು ಹೇಳಿದಾಗೆ ನಮ್ಮಲ್ಲಿ ಪ್ರೇಯರ್ ಇದೆ ಅಂತೇಳಿ, ಬೆಳಿಗ್ಗೆ ನಮ್ಮ ಪ್ರೇಯರ್, ಶಾಲಾ ಪ್ರೇಯರ್ ಆರಂಭ ಆಗುವಂತದ್ದು ಕೂಡ ಸಂಸ್ಕೃತದಿಂದಾನೆ, ಆಯ್ತಾ. ಆಮೇಲೆ ಈಗ ಮಗು ಇವತ್ತೇನೋ ಮಗುವಿನ ಒಂದು ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇದೆ, ಅದು ಸಂಸ್ಕೃತದಲ್ಲಿ ಮಗುವಿಗೆ ವಿಶ್ ಮಾಡ್ತೀವಿ. ಅದಾದ್ಮೇಲೆ ತಥಾಸ್ತು ಅಂತ ಎಲ್ಲರೂ ಸೇರಿ ಹೇಳ್ತಕ್ಕಂತಹದ್ದು. ಈ ರೀತಿಯಾದ ಸಣ್ಣ ಸಣ್ಣದಂತೆ ದೊಡ್ಡ ಮಟ್ಟದಲ್ಲಿ ನಮ್ಮಲ್ಲಿ ಅಂದ್ರೆ ಈ ಒಂದು ಶಿಕ್ಷಣದ CBSE ಶಿಕ್ಷಣದ ಜೊತೆಯಲ್ಲಿ ನಮ್ಮತನದ ಒಂದು ಸಣ್ಣ ಸಣ್ಣ ವಿಚಾರಗಳನ್ನ ಮಗುವಿಗೆ ತಲುಪಿಸುವ ಕೆಲಸಗಳಾಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಪರಿಸರದಲ್ಲಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಅದು ಮೌಲ್ಯಾಧಾರಿತ ಶಿಕ್ಷಣ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ. ಶಿಕ್ಷಣ ಅನ್ನುವುದು ಕೇವಲ ವ್ಯಾಪಾರೀಕರಣವಾಗಬಾರದು, ಅದು ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ ಕೂಡ ಸಿಗುವಂತೆ ಇರಬೇಕು. ನಮ್ಮ ಸಂಸ್ಥೆ ಕೇಂದ್ರೀಯ ಪಠ್ಯಕ್ರಮವಾದರೂ ಕೂಡ ವಿಶೇಷವಾಗಿ ವಿಭಿನ್ನವಾಗಿ ಅಪರೂಪವಾಗಿರುವಂತೆ ಭಾರತೀಯ ಶಿಕ್ಷಣ ಪರಂಪರೆಯ ಅಡಿಪಾಯದೊಂದಿಗೆ ಆಧುನಿಕ ಶಿಕ್ಷಣ ನೀಡುತ್ತಾ ಇದ್ದೇವೆ. ಇವತ್ತು ಮಕ್ಕಳು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಬೇಕಾದ್ರೆ ಅವರಿಗೆ ವಿಶೇಷವಾದ ತರಬೇತಿ ಬೇಕಾಗತ್ತೆ. ಮಕ್ಕಳಿಗೆ ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿಸುತ್ತಾ ಅವರಿಗೆ ವಿಶೇಷವಾದ ತರಬೇತಿಯನ್ನು ಕೂಡ ಇಲ್ಲಿ ನಾವು ನೀಡ್ತಾ ಇದ್ದೇವೆ. ಬಹುಶಃ ಇವತ್ತು ಜಾಗತಿಕ ಮಟ್ಟದಲ್ಲಿ ನಾವು ಗುರುತಿಸಿಕೊಳ್ಳಬೇಕಾದ್ರೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಭಾಷೆಯ ಮೇಲೆ ಕೂಡ ನಮಗೆ ಹಿಡಿತಾ ಇರಬೇಕಾಗತ್ತೆ. ಅದೇ ರೀತಿ ಇವತ್ತು ಎಲ್ಲ ವಿಷಯದ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿ ಹೇಳುವಂತಹ ತರಬೇತಿಯನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ನಮ್ಮ PUC ಶಿಕ್ಷಣದಲ್ಲಿ ಇವತ್ತು ಸೈನ್ಸ್ನವರಿಗಾಗಿ ವಿಶೇಷವಾಗಿ CET JEE ಅಂತ ತರಬೇತಿಯನ್ನು ನೀಡುತ್ತಾ, ಅದೇ ರೀತಿ ಕಾಮರ್ಸ್ ಶಿಕ್ಷಣದ ಬಗ್ಗೆ ಕೂಡ ಅವರಿಗೆ ಕೂಡ ವಿಶೇಷವಾದ ತರಬೇತಿಯನ್ನು ನಾವು ಇಲ್ಲಿ ನೀಡ್ತಾ ಇದ್ದೇವೆ.
ಇದರೊಂದಿಗೆ ನಮ್ಮ ಹೈಸ್ಕೂಲ್ ವಿಭಾಗದಲ್ಲಿ ಕೂಡ ಫೌಂಡೇಶನ್ ಕೋರ್ಸ್ ಅನ್ನು ಮಾಡ್ತಾ ಅವರ ಮುಂದಿನ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ನಾವು ನೋಡ್ಕೊಳ್ತಾ ಇದ್ದೇವೆ. ಬರೀ ನಮ್ಮ ವಿದ್ಯಾರ್ಥಿಗಳಿಗೆ ಇಷ್ಟೇ ಸಾಕಾಗೋದಿಲ್ಲ, ಬರೀ ಅಂಕ ಗಳಿಕೆ ಕೂಡ ಒಂದೇ ಇದರ ಉದ್ದೇಶವಲ್ಲ. ಅದರೊಂದಿಗೆ ಅವರಿಗೆ ಪಠ್ಯಗಳಿಗೆ ಪೂರಕವಾಗಿ ಪಠ್ಯೇತರ ಚಟುವಟಿಕೆಯನ್ನು ಕೂಡ ನಾವು ಇಲ್ಲಿ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇವೆ. ಬಹುಶಃ ಪ್ರಾರಂಭದಿಂದ ನಮ್ಮ ಶಾಲೆ ಇವೆರಡನ್ನು ಸಮಾನವಾಗಿ ನೋಡ್ಕೊಳ್ತಾ ಇದೆ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಇರತಕ್ಕಂಥ ಸಾಹಿತ್ಯ, ಕ್ರೀಡೆ, ಅದೇ ರೀತಿಯಲ್ಲಿ ಇವತ್ತು ಯಕ್ಷಗಾನ, ನೃತ್ಯ ಎಲ್ಲದಕ್ಕೂ ಕೂಡ ಮುಂತಾದ ಎಲ್ಲ ಚಟುವಟಿಕೆ ಕೂಡ ನಾವು ಇಲ್ಲಿ ಪ್ರೋತ್ಸಾಹ ನೀಡ್ತಾ ಇದ್ದೇವೆ. ಅವರ ಬಹುಮುಖ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ನಾವು ಇಲ್ಲಿ ವೇದಿಕೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಆ ವೇದಿಕೆಯ ಮುಖಾಂತರ ನಮ್ಮ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಹೊರಪಡಿಸ್ತಾ ಇದ್ದಾರೆ. ಬರೇ ನಮ್ಮ ಇಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಲ್ಲದೆ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಕೂಡ ಇಂಥ ಹಲವು ಚಟುವಟಿಕೆಯಲ್ಲಿ ಇವತ್ತು ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಅನ್ನೋದೇ ನಮಗೊಂದು ಹೆಮ್ಮೆಯ ವಿಷಯವಾಗಿದೆ. ಆಧುನಿಕ ಕಾಲ ಇವತ್ತು, ಈ ಆಧುನಿಕ ಕಾಲದಲ್ಲಿ ಬರೀ ಮಕ್ಕಳಷ್ಟೇ ಅಲ್ಲ, ನಮ್ಮ ಪಾಲಕರು ಕೂಡ ಆ ಕಡೆ ವಾಲ್ತಾ ಇದ್ದಾರೆ. ಆದರೆ ನಮ್ಮ ನೆಲ, ಜಲ, ಪರಿಸರದ ಬಗ್ಗೆ ವಿಶೇಷವಾಗಿ ನಾವು ಇಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಇವತ್ತು ವಿದ್ಯಾರ್ಥಿಗಳು ವರ್ಷಕ್ಕೊಂದು ಗಿಡವನ್ನು ನಟ್ಟಾದ್ರೂ ಆ ಗಿಡದ ಬಗ್ಗೆ ಪ್ರೀತಿ ಬೆಳೆಸಿಕೊಳ್ಬೇಕು. ನಮ್ಮ ಸುತ್ತಮುತ್ತಲಿರುವಂತಹ ಪರಿಸರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತಹ ಗುಣವನ್ನು ಬೆಳೆಸ್ಕೊಳ್ಬೇಕು. ಅದೇ ರೀತಿ ಪಕ್ಷಿ, ಪ್ರಾಣಿ ಸಂಕುಲನಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಮಕ್ಕಳಿಗೆ ನೀಡ್ತಾ ಅವರಲ್ಲಿ ಆ ಪ್ರೀತಿ, ಕಾಳಜಿಯನ್ನು ಬೆಳೆಸ್ತಾ ಇದ್ದೇವೆ. ಬಹುಶಃ ನಮ್ಮ ಸಂಸ್ಥೆಯಲ್ಲಿ ಇವತ್ತು ನಾವು 350ಕ್ಕೂ ಮಿಕ್ಕಿ ಔಷಧೀಯ ಸಸ್ಯಗಳ ವನವನ್ನು ಬೆಳೆಸಿದ್ದೇವೆ. ಅದರೊಂದಿಗೆ ಪತಂಗ ತೋಟ ನಿರ್ಮಾಣ ಮಾಡಿದ್ದೇವೆ. ಹಕ್ಕಿಗಳ ಅಳಿವು ಉಳಿವು ಎನ್ನುವ ವಿಷಯದ ಬಗ್ಗೆ ಮಕ್ಕಳಿಗೆ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಪಶುಸಂಗೋಪನೆ ಇದೆ, ಸೋಲಾರ್ ನೆಟ್ವರ್ಕ್ ಇದೆ, ಎರೆಹುಳ ತಯಾರಿಕಾ ಗೊಬ್ಬರ ಕೇಂದ್ರವಿದೆ. ಈ ಎಲ್ಲ ವಿಷಯಗಳನ್ನು ಮಕ್ಕಳಿಗೆ ತಿಳಿಸಿ ಹೇಳ್ತಾ ಇದ್ದೇವೆ. ಅದರೊಂದಿಗೆ ಕೃಷಿಕ ತನ್ನ ಹೊಲೆ ಗದ್ದೆಗಳಲ್ಲಿ ಹೇಗೆ ತನ್ನ ಶ್ರಮವನ್ನು ಪಡುತ್ತಾನೆ ಎನ್ನುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ 4 ಗೋಡೆಯ ಶಿಕ್ಷಣವಲ್ಲದೆ ಹೊರಗಿನ ಶಿಕ್ಷಣವನ್ನು ಕೂಡ ಅವರಿಗೆ ನೀಡ್ತಾ ಇದ್ದೇವೆ. ಇಲ್ಲಿ ಕಲಾಂಗಣದಲ್ಲಿ ಏನೇನೆಲ್ಲ ನಡೆಯುತ್ತೆ? ಇಲ್ಲಿ ನಾವೇನ್ ಮಾಡ್ತೀವಿ, ಸಹಪಠ್ಯ ಚಟುವಟಿಕೆಗಳು, ತರಗತಿ ಕೋಣೆಯಲ್ಲಿ ಮಗುವಿಗೆ ಶಿಕ್ಷಣವನ್ನ ನೀಡುವಂತಹದ್ದು. ಸಾಧಾರಣವಾಗಿ ಇವಾಗಿನ ದಿನಗಳಲ್ಲಿ ಹೇಗೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಇಡೀ ಬೆಳಿಗ್ಗೆ 9ರಿಂದ ಸಂಜೆ 4ರ ತನಕ ಒಂದು 8 ಪಿರಿಯಡ್ ಕ್ಲಾಸ್ ರೂಮ್ ಅಲ್ಲಿ ಕುಳಿತು ಕೇಳತಕ್ಕಂಥದ್ದು ಅಷ್ಟು ತಾಳ್ಮೆ ಇಲ್ಲ ಮಕ್ಕಳಿಗೆ. ಏನೋ ಹೊಸತನ ಬೇಕು, ಒಂದಿಷ್ಟು ಪ್ರಶ್ನೆಗಳಿರ್ತದೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇವಾಗ ಮಕ್ಕಳಿಗೆ ಇಲ್ಲಿ ಡಿಬೇಟ್ ಕಾರ್ಯಕ್ರಮ ಆಗ್ತಾ ಇದೆ. ಏನ್ ಮಾಡ್ತಾರೆ ಅಂದ್ರೆ, ಟೀಚರ್ಸ್ ಒಂದು ಟಾಪಿಕ್ ಅನ್ನ ಕೊಟ್ಟಾಗ ಚರ್ಚೆ ಮುಕ್ತವಾಗಿ ಮಗು ಮಾತಾಡ್ಬೇಕು. ಬರೀ ಒಂದೇ ಕಡೆ ತರಗತಿ ಕೋಣೆ ಅಂತದಾಗ ಎಲ್ಲೋ ಒಂದ್ ಕಡೆ ಟೀಚರ್ಸ್ ಹೋಗ್ಬೇಕು, ಕರಿಕ್ಯುಲಮ್ ಅನ್ನ ಪೋರ್ಷನ್ ಅನ್ನ ಮಾಡ್ತಕ್ಕಂಥದ್ದು ಟೀಚರ್ ಮಾತ್ರ ಮಾತಾಡುವಂತದ್ದಾಗ್ತದೆ. ಹೊರಗಡೆ ಮಗು ಬಂದಾವಾಗ ಏನಾಗುತ್ತೆ, ಈಗ ಮಕ್ಕಳು ಒಂದು ತುಂಬಾ ಸಾಕಷ್ಟು ಯೋಚನೆಗಳಿರ್ತದೆ, ನಮಗಿಂತ ಜಾಸ್ತಿ ವಿಷಯಗಳನ್ನ ಕೆಲವೊಮ್ಮೆ ಮಕ್ಕಳು ತಿಳ್ಕೊಂಡಿರ್ತಾರೆ. ಅವರೆಲ್ಲ ಪ್ರಶ್ನೆಗಳಿಗೂ ಮುಕ್ತವಾಗಿ ನಾವು ಅವಕಾಶವನ್ನ ಕೊಟ್ಟಾಗ, ಮಾತಾಡುವ ಅವಕಾಶವನ್ನ ಕೊಟ್ಟಾಗ ಎಲ್ಲೋ ಮಗುವಿನ ಒಂದು ಸರ್ವತೋಮುಖ ಬೆಳವಣಿಗೆ ಆಗತ್ತೆ. ಮಗು ನಾಳೆ ದಿನ ಸಮಾಜಕ್ಕೆ ಹೋದ್ರೆ ಕೂಡ ಯಾವುದು, ಇವಾಗ ಏನೋ ಒಂದು ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದ್ದಾರೆ, ಡಾಕ್ಟರ್ ಆಗ್ಬೇಕು, ಒಂದು ವೇಳೆ ಅದಾಗಿಲ್ಲ ಅಂತ ಹೇಳಿದ್ರು ಕೂಡ ತನ್ನ ಬದುಕನ್ನ ಕಟ್ಟಿಕೊಳ್ಳತಕ್ಕಂತಹ ಒಂದು ಸಾಮರ್ಥ್ಯ, ಆತ್ಮಸ್ಥೈರ್ಯ ಮಗುವಲ್ಲಿ ಬರ್ತದೆ ಅನ್ನೋದು ನಮ್ಮ ಈಗ ಸದ್ಯಕ್ಕೆ ಇದು ಇರುವಂತದ್ದು ಕುಂದಾಪುರದ ಕೋಟೇಶ್ವರ ಒಕ್ವಾಡಿ ಅಂತ ಹೇಳಿ ಒಕ್ವಾಡಿ ಗ್ರಾಮದಲ್ಲಿ ಬರುವ. ಯಾರಾದ್ರೂ ಮಕ್ಕಳನ್ನ ಈ ಶಾಲೆಗೆ ಸೇರಿಸಬೇಕು ಅಂತಿದ್ರೆ ಇಲ್ಲಿ ಕೊಡ್ತಿರುವಂತ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು. ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಈಗ ಲೋಕಲ್ ಮಕ್ಕಳು ಇದ್ದಾರೆ, ನರ್ಸರಿಯಿಂದ PUC ತನಕ ಏನ್ ಶಿಕ್ಷಣ ಕೊಡ್ತಾ ಇದ್ದೀವಿ. ಲೋಕಲ್ ಮಕ್ಕಳ ಜೊತೆಯಲ್ಲಿ ಕೂಡ ನಮ್ಮ ವಸತಿ ಏನ್ ಪಂಚವಟಿಯಲ್ಲಿ ಸಾಧಾರಣ ಒಂದು 500ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಶಾಲೆ ಮತ್ತು ಕಾಲೇಜ್ ಅವ್ರಿಗೆ ಸಿಗುತ್ತೆ. ಅದ್ರ ಜೊತೆಗೆ ಅವರು ಓದ್ತಾರೆ. ಹಾಸ್ಟೆಲಿನ ವಸತಿ ಸೌಲಭ್ಯ ಅನ್ನುವಂಥದ್ದು 5ನೇ ತರಗತಿಯಿಂದ ಆರಂಭ ಆಗ್ತದೆ. 5ರಿಂದ ಆರಂಭಗೊಂಡು PUC ತನಕ ಉಂಟು. ಹಾಗೆ ಬಾಲಕಿಯರಿಗೆ ಪ್ರತ್ಯೇಕವಾದಂತಹ ಹಾಸ್ಟೆಲ್ ವ್ಯವಸ್ಥೆ ಇದೆ, ಹಾಗೂ ಬಾಲಕರಿಗೂ ಕೂಡ ಪ್ರತ್ಯೇಕವಾದಂತಹ ಹಾಸ್ಟೆಲ್ ವ್ಯವಸ್ಥೆ ಇರ್ತದೆ. ಈಗ ಹಾಸ್ಟೆಲ್ ಅಲ್ಲಿ ಅವರು ಇರೋದ್ರಿಂದ ಓದಿಗೆ ತುಂಬಾ ಸಪೋರ್ಟ್ ಆಗುತ್ತಾ? ಖಂಡಿತವಾಗ್ಲೂ ಆಗ್ತದೆ. ಯಾಕಂತೇಳಿ ಹೇಳಿದ್ರೆ ಕೇವಲ ಕಲಿಕೆ ಮಾತ್ರ ಅಲ್ಲ, ಅವರಿಗೂ ಕೂಡ ಎಕ್ಸ್ಟ್ರಾ ಒಂದು ಸಹಪಠ್ಯ ಚಟುವಟಿಕೆಗಳು ಈ ವರ್ಷದಲ್ಲಿ ಒಂದು ತುಂಬಾ ಸಾಕು. ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಗಳಲ್ಲಿ ಒಂದಿಷ್ಟು ಕಾಂಪಿಟೇಷನ್ಸ್ ಗಳಲ್ಲಿ ಭಾಗವಹಿಸಿ ಪ್ರತ್ಯೇಕವಾಗಿ ವಸತಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಅವ್ರು ಇಲ್ಲೇ ನಮ್ಗೆ ಇರೋದ್ರಿಂದ ಅವರಿಗೆ ಈವ್ನಿಂಗ್ ಒಂದು ಸಂಜೆ ಸಮಯದಲ್ಲಿ ನಾವು ಎಕ್ಸ್ಟ್ರಾ ಟ್ರೈನಿಂಗ್ ಕೂಡ ಕೊಡಬಹುದು. ಹಾಗಾಗಿ ಅವರು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮ
ಶಿಕ್ಷಣವನ್ನ ತೊಡಗಿಸ್ಕೊಳ್ತಾರೆ. ಕೇವಲ 9ರಿಂದ 4 ಗಂಟೆ ಏನು ಶಾಲೆಯ ಅವಧಿ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಒಂದು 4 to 5 hours ಅವರಿಗೆ ಎಕ್ಸ್ಟ್ರಾ ಶಿಕ್ಷಣವನ್ನ ಕೂಡ ನಾವು ಕೊಡುವಂತ ವಿದ್ಯಾರ್ಥಿಗಳೆಲ್ಲ ಇಲ್ಲಿದ್ದಾರೆ ಮೇಡಮ್. ಇಲ್ಲಿ ನಾವು ಹೇಳೋದಾದ್ರೆ ಸಾಧಾರಣ ನಮ್ಮ ನಾರ್ತ್ ಕರ್ನಾಟಕ ಎಲ್ಲ ಕಡೆಯಿಂದನೂ ಇದ್ದಾರೆ. ಈಗ ಹಾಸನ, ಬಾಗಲಕೋಟೆ, ಗುಲ್ಬರ್ಗ, ದೂರದಿಂದ ಇದ್ದಾರೆ. ಹೊನ್ನಾವರ, ಮೈಸೂರು, ಬೆಂಗಳೂರು ಎಲ್ಲ ಕಡೆ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಶಿಕ್ಷಣವನ್ನ ಕಲಿತಾ ಇದ್ದಾರೆ. ಎಸ್ ವೀಕ್ಷಕರೇ, ಇಲ್ಲಿ ಕೇವಲ ಇಷ್ಟು ಮಾತ್ರ ಅಲ್ಲ, ಆ ಕಡೆ ಹೋದ್ರೆ ಗೋಶಾಲೆ ಇದೆ. ಸುಮಾರು ಎಷ್ಟು ಹಸುಗಳಿದಾವೆ ಇಲ್ಲಿ? ಬಹುಶಃ ಈಗ ನಾವು ವಿಡಿಯೋ ಮಾಡೋ ಇದರಲ್ಲಿ ಎಲ್ಲ ಹೊರಗಡೆ ಹೋಗಿದಾವಂತ ಅನ್ಸುತ್ತೆ. ಎಷ್ಟಿದಾವೆ ಇಲ್ಲಿ? ಇಲ್ಲಿ ಒಂದು 15-20 ಇದ್ದಾವೆ ಸರ್. ಯಾಕಂತ ಹೇಳಿದ್ರೆ ಇಲ್ಲಿನ ಹಾಲನ್ನೇ ನಾವೀಗ ನಮ್ಮ ಮೆಸ್ಸಲ್ಲಿ ಉಪಯೋಗಿಸುವಂತದ್ದು. ಈಗ ಹಾಸ್ಟೆಲಿಗಾಗಿರ್ಬೋದು, ನಾವು ಮಧ್ಯಾಹ್ನದ ಎಲ್ಲ ಮಕ್ಕಳು ಕೂಡ ಊಟ ಮಾಡ್ತಕ್ಕಂಥದ್ದು ಶಾಲೆಯಲ್ಲಿ. ಮಧ್ಯಾಹ್ನದ ಮಜ್ಜಿಗೆಗಾಗಿರ್ಬೋದು, ಎಲ್ಲದಕ್ಕೂ ನಾವು ಇಲ್ಲಿದೆ ಹಾಲನ್ನ ಉಪಯೋಗಿಸುವ. ಇಲ್ಲಿ ಹಾಲಿಂದಾನೇ ಮಕ್ಕಳಿಗೆ ಮಜ್ಜಿಗೆನ ತಯಾರಿಸ್ತಾರೆ, ಹೊರಗಡೆಯಿಂದ ಏನು ತರೋದಿಲ್ಲ. ಯಾಕಂದ್ರೆ ಪ್ಯಾಕೆಟ್ ಹಾಲು ಇವತ್ತು ತುಂಬಾ ವಿಷಕಾರಿ ಅಂತ ಹೇಳ್ತಾರೆ, ಅದು ಮಕ್ಕಳಿಗೆ ಕೊಡಬಾರದು. ಹೌದು, ಸಾಧ್ಯವಾದಷ್ಟು ನಾವು ಇಲ್ಲಿದೆ ಹಾಲಿನ ಬಳಕೆಯನ್ನ ಮಾಡ್ತಕ್ಕಂಥದ್ದು. ಇನ್ನೊಂದೇನು ಅಂತೇಳಿ ಹೇಳಿದ್ರೆ, ಒಂದು ನಮ್ಗೆ ಇಲ್ಲೇ ಇವಾಗ ಒಂದು ನಮ್ಮ ಪುಣ್ಯಕೋಟಿ ಒಂದು ಗೋಶಾಲೆ ಇರೋದ್ರಿಂದ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ಅಥವಾ ನಿಮಗೆ ಗೊತ್ತಿದೆ ನಮ್ಮ ಕುಂದಾಪುರದ ಕಡೆ ದೀಪಾವಳಿ ಅಂತ ಅದಾವಾಗ ನಾವು ಒಂದು ದನಗಳ ಪೂಜೆಗಳನ್ನ ಮಾಡ್ತಕ್ಕಂತಹದ್ದು, ಅದೆಲ್ಲವನ್ನ ನಾವು ಇಲ್ಲಿ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ಇಲ್ಲೇ ಮಾಡ್ತೀವಿ. ಅದನ್ನ ಅವಾಗ ಮಕ್ಕಳಿಗೂ ಕೂಡ ಅದೇನು ಅದೊಂದು ಆ ಪದ್ಧತಿಯನ್ನ, ಒಂದು ಸಂಪ್ರದಾಯವನ್ನ ಅರ್ಥೈಸ್ಕೊಳ್ತಾರೆ. ತೋರಿಸೋದಕ್ಕೂ ಕೂಡ ಈಸಿ ಆಗುತ್ತೆ. ಹೇಗೆ, ಯಾಕೆ ಗೋಪೂಜೆಯನ್ನ ನಾವು ಮಾಡಬೇಕು, ಆ ಗೋಪೂಜೆಯ ಮಹತ್ವ ಏನು ಅನ್ನುವಂಥದ್ದು. ಇವತ್ತೇನಾಗಿದೆ ಅಂತ ಹೇಳಿ ಮಕ್ಕಳು ಗೋಗಳನ್ನ ನೋಡ್ತಾ ಇಲ್ಲ. ಹಾಲು ಎಲ್ಲಿಂದ ಬರ್ತಾ ಇದೆ ಕೇಳಿದ್ರೆ ಪ್ಯಾಕೆಟ್ ಹಾಲು, ಹೇಳಿದ್ರೆ ನಂದಿನಿ ಅನ್ನೋ ರೀತಿಯಲ್ಲಿ ಒಂದು ಯಾವುದೇ ಒಂದು ಹಾಲಿನ ಉತ್ಪನ್ನಗಳನ್ನ ಹೆಸರು ಹೇಳ್ತಾರೆ ಹೊರತಾಗಿ ಹೀಗೆ ಬರ್ತದೆ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಇಲ್ಲಿ ನೈಜವಾಗಿ ನೋಡ್ತಾರೆ ಆ ಚಿತ್ರಣವನ್ನ, ಅಥವಾ ವರ್ಕರ್ಸ್ ಕೆಲಸವನ್ನ ಮಾಡ್ತಕ್ಕಂಥದ್ದು, ದನಗಳ ಕೆಲಸಗಳು ಹೇಗಿರುತ್ತೆ, ಹಾಲನ್ನ ಹೇಗೆ ಕರೀತಾರೆ, ಪ್ರತಿಯೊಂದನ್ನು ಮಗು ಏನ್ ಮಾಡುತ್ತೆ ಅದನ್ನ ನೋಡ್ತದೆ. ಅವಾಗ ಏನೋ ಮಕ್ಕಳಿಗೆ ಒಂದು ಸ್ವಲ್ಪ ಮಟ್ಟಿಗೆ ಮುಂದೆ ಏನಾದ್ರೂ ಅವರು ಕೃಷಿ ಚಟುವಟಿಕೆಗಳಲ್ಲಿ, ಇವಾಗ ಅಂತ ಹೇಳಿದ್ರೆ ಬೇರೆ ಬೇರೆ ಹುದ್ದೆಗಳಿಗೆ ಹೋಗುವವರಿಗೆ, ಹೈನುಗಾರಿಕೆ ಆಗಿರ್ಬೋದು ಅಥವಾ ಕೃಷಿ ಕಾರ್ಯದಲ್ಲಿ ಮುಂದೆ ಏನಾದ್ರೂ ನಾನು ತೊಡಗಿಸ್ಕೊಳ್ತೀನಿ ಅನ್ನುವರಿಗೂ ಕೂಡ ಇದು ಒಂದು ಉಪಯುಕ್ತ. ರಿಸಲ್ಟ್ ಯಾವ ರೀತಿ ಇದೆ? ಯಾಕಂದ್ರೆ ನರ್ಸರಿಯಿಂದ PU ತನಕ ಇದೆ. ಯಾವ ಮಕ್ಕಳು ಯಾವ ಭಾಗದಿಂದ ಬೇಕಾದ್ರೂ ಇಲ್ಲಿ ಬಂದು ಇದ್ದು ಓದಬಹುದಾದಂತ ಒಂದು ಫೆಸಿಲಿಟೀಸ್ ಕೂಡ ಇದೆ ಇಲ್ಲಿ. ಹಾಗಾಗಿ ಇದರ ರಿಸಲ್ಟ್ ಬಗ್ಗೆ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ರಿಸಲ್ಟ್ ಅಂತ ಹೇಳಿದ್ರೆ ಇವಾಗ ನಮ್ದು 10ನೇ ತರಗತಿ 14 ವರ್ಷದ ಇವಾಗ ಒಂದು ರಿಸಲ್ಟ್ ಈಗಾಗಲೇ ಹೋಗಿದೆ. ಇದು 15ನೇ ವರ್ಷ. ಸೆಂಟ್ ಪರ್ಸೆಂಟ್ 100% ರಿಸಲ್ಟ್ ಅನ್ನುವಂಥದ್ದು ಪ್ರತಿ ವರ್ಷ ಕೂಡ ಬರ್ತಾ ಇರುವಂತದ್ದು. 100% ರಿಸಲ್ಟ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂತೇಳಿ ಹೇಳಿದ್ರೆ ಒಂದು ಪೋರ್ಷನ್ ಗಳನ್ನಾಗಿರ್ಬೋದು, ಈಗಾಗಲೇ ಪೋರ್ಷನ್ ಅನ್ನ ಕಂಪ್ಲೀಟ್ ಮಾಡಿ ಮಕ್ಕಳಿಗೆ ಬೇಕಾದ ಏನ್ ತಯಾರಿ ಮಾಡ್ಬೇಕು, ಒಂದು ನವೆಂಬರ್ ನಂತರವೇ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳನ್ನ ಅವರು ಇವಾಗ, ಯಾಕಂದ್ರೆ ಎಲ್ಲ ಮಕ್ಕಳು ಕಲಿಕೆಯಲ್ಲಿ ಟಾಪರ್ಸೇ ಇರಲ್ಲ, ನಿಮ್ಗೆ ಗೊತ್ತಿದೆ, ಎಲ್ಲ ರೀತಿಯ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಆವಾಗ ಏನ್ ಮಾಡ್ತೀವಿ, ಒಂದು ಸ್ಲೋ ಲರ್ನರ್ಸ್ಗೆ ಅವರಿಗೆ ಏನ್ ಮಾಡ್ತೀವಿ, ಪ್ರತಿಯೊಂದು ಹಂತದಲ್ಲಿ ಯಾವ ರೀತಿ ಅವರನ್ನ ತಯಾರು ಮಾಡಬಹುದು, ಇಷ್ಟು ಪರ್ಸೆಂಟಿಗೆ ಅವರನ್ನ ಕರ್ಕೊಂಡು ಬರಬಹುದು ಎನ್ನುವಂತ ಅದರ ಕುರಿತಾಗಿ ಶಿಕ್ಷಕರು ಬೇಕಾದ ಸಂಪೂರ್ಣ ತಯಾರಿಯನ್ನ ಮಾಡ್ಕೊಳ್ತಾರೆ. ಎಕ್ಸ್ಟ್ರಾ ಕ್ಲಾಸ್ ಗಳನ್ನ ಮಾಡುವಂತದ್ದು, ರೆಮಿಡಿಯಲ್ ಕ್ಲಾಸ್ ಗಳಾಗಿರ್ಬೋದು, ಎಕ್ಸ್ಟ್ರಾ ಟ್ಯೂಷನ್ಸ್ ಕ್ಲಾಸ್ ಗಳಾಗಿರ್ಬೋದು, ಸಂಪೂರ್ಣವಾಗಿ ಅವರನ್ನ ಏನು ಈಗ ಬರದೇ ಇರೋ, ಕೆಲವೊಮ್ಮೆ ನಮ್ಮಲ್ಲಿ 8ನೇ ತರಗತಿಗೆ ಮಗು ಬಂದು ಜಾಯಿನ್ ಆಗತ್ತೆ, 3 ವರ್ಷದಲ್ಲಿ ಸಂಪೂರ್ಣವಾಗಿ ಒಂದು ಕಲ್ಲನ್ನ ಕೆತ್ತಿ ಶಿಲೆ ಮಾಡುವಂತದ್ದು ಕಷ್ಟ, ನಿಮಗೆ ಗೊತ್ತಿದೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಆ ರಿಸಲ್ಟ್ ಅಂತ ಬಂದಾವಾಗ ಅದು ಪ್ರತಿಯೊಬ್ಬ ಸಬ್ಜೆಕ್ಟ್ ಟೀಚರ್ಸ್ ಎಸ್ ನನ್ನ ವಿಷಯದಲ್ಲಿ ಮಗು ಪಾಸ್ ಆಗ್ಲೇಬೇಕು ಅನ್ನುವಂಥದ್ದು. ಅವಾಗ ಏನ್ ಮಾಡ್ತಾರೆ, ಅದಕ್ಕೆ ಬೇಕಾದ ಸಂಪೂರ್ಣ ತಯಾರಿ ಆ ಮಗುವಿಗೆ. ಇವಾಗ ಒಂದು 90 ಅಬೌವ್ ತೆಗೆಯುವ ಮಗುವಿಗೆ ಪಾಠ ಮಾಡಿದಾಗ ಈ ಮಗುವಿಗೆ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಇವನಿಗೆ ಯಾವ ರೀತಿ ಅಥವಾ ಅವಳಿಗೆ ಯಾವ ರೀತಿಯಾಗಿ ನಾನು ಹೇಳ್ಕೊಟ್ರೆ ಅದ್ ವಿಷಯವನ್ನ ಅವಳ ತಲೆಗೆ ನಾನು ಕೊಡಬಹುದು ಅನ್ನೋದು ಸಂಪೂರ್ಣವಾಗಿ ಅವ್ರು ಏನ್ ಬೇಕಾಗ್ತದೆ, ಮಗುವಿಗೆ 1 to 1 ಹೆಲ್ಪ್ ಡೆಸ್ಕ್ ಅಂತ ಇಂಟ್ರೊಡ್ಯೂಸ್ ಮಾಡಿದೀವಿ. 1 to 1 ಮಗುವನ್ನ ಕೂರಿಸ್ಕೊಂಡು, ಈಗ ಏನೋ 1-2 ಪೀರಿಯಡ್ ಟೀಚರ್ಸ್ ಗೆ ಫ್ರೀ ಇರ್ತದೆ, ಸುಮ್ಮನೆ ಸ್ಟಾಫ್ ರೂಮ್ ಅಲ್ಲಿ ಕೂತ್ಕೊಳ್ಳುದಿಲ್ಲ, ಅವ್ರು ಹೊರಗಡೆ ಬಂದು ಆ ಹೆಲ್ಪ್ ಡೆಸ್ಕ್ ಅಲ್ಲಿ ಕೂತ್ಕೊಳ್ತಾರೆ. ಆವಾಗ ಯಾವ ಮಗುವಿಗೆ ನನಗೆ ಈ ವಿಷಯ, ಈ ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ, ಆ ಮಗು ಶಿಕ್ಷಕರ ಬಳಿ ಬಂದು ಕೂತ್ಕೊಂಡು ವಿಷಯವನ್ನ ತಿಳ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಶಿಕ್ಷಕರಿಗೂ ಈಗ ತರಗತಿಯಲ್ಲಿ ಒಂದು ಕೋಣೆಯಲ್ಲಿ ಒಂದು 30-40 ಮಕ್ಕಳು ಇರುವಾಗ ಎಲ್ಲ ಮಕ್ಕಳಿಗೂ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ಲಿಕ್ಕೆ ಬರಲ್ಲ. ಇಲ್ಲಿ ಇವರಿಗೂ ಸಹಾಯ ಆಗುತ್ತೆ, ಮಗುವು ಕಲಿಯುತ್ತೆ. ಮತ್ತೆ ಏನಾಗುತ್ತೆ, ಮಗುವಿಗೆ ನಾವು ಒಂದು ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟಾಗ ಮಗು ಓಪನ್ ಅಪ್ ಆಗತ್ತೆ. ನನಗೆ ಯಾಕೆ ಕಷ್ಟ ಆಗ್ತಾ ಇದೆ, ಏನಿದೆ, ಮಗು ಇನ್ನೂ ಶಿಕ್ಷಕರಿಗೆ ಹತ್ರ ಆಗತ್ತೆ. ಹತ್ರ ಆದವಾಗ ಒಂದು ಶಿಕ್ಷಕ ಮತ್ತು ಮಗುವಿನ ನಡುವೆ ಒಂದು ಬಾಂಧವ್ಯ ಬೆಳೆದವಾಗ ಎಲ್ಲೋ ಒಂದ್ ಕಡೆ ಶಿಕ್ಷಣ ಅನ್ನುವಂತಹದ್ದು ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯ. ಈಗ ನೀವು ಹೇಳಿದ್ರಿ ಹಾಸ್ಟೆಲ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಿ. ಈಗ ಒಂದೊಂದು ಭಾಗದವರಿಗೆ ಒಂದೊಂದು ಫುಡ್ ಗಳಿರುತ್ತೆ. ಹೌದು, ಎಲ್ಲೆಲ್ಲಿಂದ ಮಕ್ಕಳಿಲ್ಲಿ ಬಂದು ಉಳಿದಾಗ ಅವರಿಗೆಲ್ಲ ಯಾವ ರೀತಿ ಫುಡ್ ಗಳನ್ನ ನೀವು ಕೊಡ್ತೀರಾ? ಅದು ನಮ್ಗೆ ಆರಂಭದ ದಿನಗಳಲ್ಲಿ ಸ್ವಲ್ಪ ಕಷ್ಟ. ಮಕ್ಕಳು ಹೊಸತಾಗಿ ಬಂದಾವಾಗ ಮಕ್ಕಳಿಗೆ ನೀವು ಹೇಳಿದಾಗ, ಯಾಕಂತ ಹೇಳಿದ್ರೆ ಈಗ
ನಮ್ಮಲ್ಲಿ ನಾವು ಇಲ್ಲಿ ತಿನ್ನುವಂತ ನಮ್ಮ ಇಲ್ಲಿನ ವಾತಾವರಣದ ಫುಡ್ಗಳಾಗಿರ್ಬೋದು, ಅಥವಾ ಈಗ ನಾರ್ತ್ ಕರ್ನಾಟಕದಿಂದ ಬಂದಾವಾಗ ಅಲ್ಲಿ ಅವರು ಒಂದು ರೊಟ್ಟಿಗಳನ್ನ ತಿಂತಕ್ಕಂಥದ್ದು, ಸ್ವಲ್ಪ ಖಾರಗಳನ್ನ ಜಾಸ್ತಿ ತಿಂತಾರೆ. ನಾವು ಸ್ವಲ್ಪ ಇಲ್ಲಿ ಮೈಲ್ಡ್ ಆಗಿ ಖಾರವನ್ನು ತಿನ್ನುವಂತಹದ್ದು. ಖಂಡಿತ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ನಮ್ಗೆ ಊಟ ಅಂತ ಬಂದಾವಾಗ ಮಧ್ಯಾಹ್ನ ಎಲ್ಲ ಮಕ್ಕಳು ಈ ಭಾಗದ ನಮ್ಮ ಲೋಕಲ್ ವಿದ್ಯಾರ್ಥಿಗಳು ಕೂಡ ಇಲ್ಲೇ ಊಟ ಮಾಡೋದ್ರಿಂದ ಎಲ್ರಿಗೂ ಒಂದೇ ರೀತಿಯಾದಂತ ಒಂದು ಆಹಾರ ಪದ್ಧತಿ ಬೇಕಾಗ್ತದೆ. ಹಾಗಾಗಿ ರಾತ್ರಿಯ ಊಟದಲ್ಲಿ ನಾವು ಅವ್ರಿಗೆ ಎಲ್ರಿಗೂ ಕೂಡ ಚಪಾತಿಯನ್ನ ಕಂಪಲ್ಸರಿಯಾಗಿ ಕೊಡ್ತೀವಿ. ಮತ್ತೆ ರೈಸ್ ಅಂತ ಬಂದಾಗ ವೈಟ್ ರೈಸ್ ಇರ್ತದೆ, ಬಾಯ್ಲ್ಡ್ ರೈಸ್ ನಮ್ಮದು ಈಚೆದ ಕುಚಲಕ್ಕಿ ರೈಸ್ ಇರ್ತದೆ, ಮತ್ತೆ ಮಜ್ಜಿಗೆ ಪಲ್ಯ ಅದೆಲ್ಲವೂ ಇರ್ತದೆ. ಮತ್ತೆ ಆಹಾರ ಪದ್ಧತಿಯಲ್ಲಿ ಊಟದಲ್ಲಿ ಸಸ್ಯ ಮತ್ತೆ ಮಾಂಸಾಹಾರ ಎರಡೂ ಕೂಡ, ವೆಜ್ ನಾನ್ ವೆಜ್ ಎರಡೂ ಕೂಡ ಇದೆ. ಹಾಗಾಗಿ ಮಾಂಸಾಹಾರಿ ನಾನ್ ವೆಜ್ ತಿನ್ನುವ ಮಕ್ಕಳಿಗೂ ಕೂಡ ಏನು ತೊಂದರೆ ಆಗುವುದಿಲ್ಲ. ಸಸ್ಯಾಹಾರಿಯಲ್ಲಿ ತಿನ್ನುವಂತ ಮಕ್ಕಳಿಗೆ ಅದರಲ್ಲಿ ವಿಶೇಷವಾಗಿ ಮಾಡಿಕೊಡ್ತಾರೆ. ಇಲ್ಲೆಲ್ಲ ಅಡಿಗೆ ಪ್ರಿಪೇರ್ ಆಗುತ್ತಲ್ಲ ಮೇಡಮ್? ಹೌದು, ಇಲ್ಲೇ ಆಗುವಂತದ್ದು. ಓಕೆ, ಇಲ್ಲಿಂದ ಮಕ್ಕಳು ಲೈನ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಇಲ್ಲಿ ಪ್ಲೇಟ್ ಕೂಡ ಮಿಷಿನೇ ತೊಳೆಯುತ್ತೆ ಅನ್ನೋದು. ಹೌದು ಹೌದು, ನಾವು ಹೇಳಿದ ಹಾಗೆ ಪಂಚಾಮೃತ ಎನ್ನುವಂತದ್ದು ಇದು ನಮ್ಮ ಒಂದು ಊಟದ ಹಾಲಿಗೆ ಇರ್ತಕ್ಕಂತ ಹೆಸರು. ಇಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರಾ, ಎಲ್ಲವೂ ಕೂಡ ಇಲ್ಲಿ ಅಂತ ಹೇಳಿದ್ರೆ ಈಗ ಸೆಲ್ಫ್ ಅಲ್ಲಿ ಬರ್ತಕ್ಕಂಥ ಕಾಲೇಜಿನ ಮಕ್ಕಳು ಮಾತ್ರ ಇಲ್ಲಿ ಏನು ಬೊಫೆ ಸಿಸ್ಟಮ್ ಇರ್ತದೆ. ಮತ್ತೆ ಉಳಿದ ಎಲ್ಲ ಮಕ್ಕಳು ಆಚೆ ಕಡೆಯಲ್ಲಿ ದೊಡ್ಡದಾದಂತ ಹಾಲ್ ಇದೆ, ಅಲ್ಲಿ ಕೂತ್ಕೊಂಡು ಊಟವನ್ನ ಮಾಡ್ತಾರೆ. ಡ್ರೈವರು ಮತ್ತೆ ಕಂಡಕ್ಟರ್ಸ್ ಮಕ್ಕಳಿಗೆ ಊಟವನ್ನ ಸರ್ವ್ ಮಾಡ್ತಕ್ಕಂಥದ್ದು ಮಧ್ಯಾಹ್ನ. ಸಂಜೆ ಆದ್ರೆ ವಾರ್ಡನ್ಸ್ ಇರ್ತಾರೆ, ಬೇರೆ ನಮ್ಮ ಮೆಸ್ಸಿನ ಏನು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ವರ್ಕರ್ಸ್ ಏನಿರ್ತಾರೆ ಅವರೆಲ್ಲರೂ ಕೂಡ ಹಾಕ್ತಕ್ಕಂಥದ್ದು. ನೀವು ನೋಡ್ತಾ ಇದ್ದೀರಾ, ಎಲ್ಲವೂ ಕೂಡ ವ್ಯವಸ್ಥಿತ. ಇಲ್ಲೇನು ಈಗ ಪೋಷಕರು ಬಂದ್ರು ಕೂಡ ಬಂದು ನೋಡ್ತಾರೆ, ಊಟವನ್ನ ಮಾಡ್ತಾರೆ, ಯಾವ್ದು ಮುಚ್ಚುಮರೆ ಇಲ್ಲ. ಖಂಡಿತವಾಗ್ಲು ಈಗ ಅಂತ ಹೇಳಿದ್ರೆ ಏನಾದ್ರು ಔಟಿಂಗ್ ಎಲ್ಲ ಇದ್ದಾವಾಗ ಆಗಿರ್ಬೋದು, ಆನ್ಯುವಲ್ ಡೇ ಟೈಮ್ ಅಲ್ಲಿ ಎಲ್ಲ ಪೋಷಕರು ಬಂದಾವಾಗ ಕೂಡ ಅವರಿಗೂ ಕೂಡ ಊಟದ ವ್ಯವಸ್ಥೆ ಇರ್ತದೆ. ಇವಾಗ ಬಂದಾವಾಗ ಅವ್ರು ಖಂಡಿತವಾಗ್ಲೂ ಇಲ್ಲಿ ಬರ್ಬೋದು, ಬಂದು ಅವ್ರು ಊಟವನ್ನ ಮಾಡ್ಬೋದು. ನೀವು ನೋಡ್ತಾ ಇದ್ರೆ ಎಲ್ಲವೂ ಕೂಡ ನೀಟಾಗಿ ವ್ಯವಸ್ಥಿತವಾಗಿ ಕ್ಲೀನ್ ಆಗಿ ಇರ್ತಕ್ಕಂಥದ್ದು. ಅದೇ ರೀತಿ ನಾವು ಹೇಳಿದಾಗೆ ಪ್ಲೇಟ್ ಗಳನ್ನ ತೊಳಿಲಿಕ್ಕೆ ಈ ಬಾರಿ ನಾವು ಮಿಷಿನ್ ಗಳನ್ನ ಕೂಡ ಒಂದು ಹಾಕಿರುವಂತಹದ್ದು, ಅದರಲ್ಲಿ ವಾಶ್ ಆಗಿ ಬರ್ತದೆ. ಹಾಗಾಗಿ ಮಕ್ಕಳಿಗೆ ಎಲ್ಲ ಅಂತ ಹೇಳಿದ್ರೆ ಹೈಜೀನ್ ಫುಡ್ಡಿನ ಜೊತೆ ತುಂಬಾ ಇವಾಗ ಮಗು ಇಲ್ಲಿ ಹಾಸ್ಟೆಲ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಮಗುವಿನ ಆರೋಗ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಒಂದು ಹೈಜೀನ್ ಫುಡ್ ಆಗಿರ್ಬಹುದು, ಪ್ರತಿಯೊಂದನ್ನ ಕೂಡ ಕೊಡುವ ವ್ಯವಸ್ಥೆ ನಮ್ಮಿಂದ 100% ನಾವು ಮಾಡ್ತಾ ಇದ್ದೀವಿ ಅನ್ನುವಂತಹದ್ದು ನಮ್ಮ ನಂಬಿಕೆ. ಈಗ ನಾವು ಗುರುಕುಲದಲ್ಲಿ ಒಳಗಡೆ ಇರುವಂತಹ ಹಾಸ್ಟೆಲ್ ಒಳಗಡೆ ಬರ್ತಾ ಇದೀವಿ. ಸೊ ಎಂಟ್ರಿ ಆದ್ರೆ ಇಲ್ಲಿ ಒಂದಿಷ್ಟು ಡೆಸ್ಕ್ ಗಳಿದೆ. ಇದೇನ್ ಮೇಡಮ್ ಇದು ಆಕ್ಚುಲಿ? ಇದಂತೇಳಿ ಹೇಳಿದ್ರೆ ಮಕ್ಕಳಿಗೆ ನಾನು ಏನ್ ಹೇಳಿದೆ, ಇವಾಗ ಸ್ಟಡಿ ಅವರ್ ಎಕ್ಸ್ಟ್ರಾ ಒಂದು 4 ರಿಂದ 5 ತಾಸು ಎಕ್ಸ್ಟ್ರಾ ಅವರಿಗೆ ನಾವು ಕ್ಲಾಸಸ್ ಅನ್ನ ಕೊಡ್ತೀವಿ. ಈಗ ಸ್ಕೂಲ್ ಮುಗಿದ ಮೇಲೆ ಈಗ ಸಂಜೆ 1 ಅವರ್ ಆಟ ಆಡ್ತಾರೆ, ಆಟ ಆಡಿ ಬಂದ ಮೇಲೆ 6:30 ಅವರಿಗೆ ಸ್ಟಡಿ ಅವರ್ ಸ್ಟಾರ್ಟ್ ಆಗ್ತದೆ. ಸ್ಟಡಿ ಅವರ್ ಅನ್ನು ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ಏನು ಉಳಿದ ಮಕ್ಕಳು ಈಗ ಹೈಸ್ಕೂಲಿನ ನಮ್ಮದು 8th 9th 10th ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಉಳಿದಂತ ತರಗತಿಯ ವಿದ್ಯಾರ್ಥಿಗಳು ಇಲ್ಲಿ ಕೂತ್ಕೊಳ್ತಾರೆ. ವಾರ್ಡನ್ ಅವರನ್ನ ನೋಡುವಂತದ್ದು, ಅದರ ಜೊತೆಯಲ್ಲಿ ನಮ್ಮ ಸಬ್ಜೆಕ್ಟ್ ರೆಸಿಡೆನ್ಸಿಯಲ್ ಟೀಚರ್ಸ್ ಏನಿದ್ದಾರೆ, ಟೀಚರ್ಸ್ ಬರ್ತಾರೆ. ಮಕ್ಕಳಿಗೆ ಏನಾದ್ರು ಡೌಟ್ಸ್ ಅಂತ ಹೇಳಿದ್ರೆ ಒಂದು ಸೆಲ್ಫ್ ಸ್ಟಡೀಸ್, ಅವ್ರು ಕೂತ್ಕೊಂಡು ಓದ್ಬೇಕು. ಏನಾದ್ರು ಡೌಟ್ ಇದ್ರೆ ಟೀಚರ್ಸ್ ಹತ್ರ ಕೇಳ್ತಕ್ಕಂಥದ್ದು, ಕ್ಲಿಯರ್ ಮಾಡ್ಕೊಳ್ಳುವಂತದ್ದನ್ನ ಮಾಡ್ತಾರೆ. ಟಿವಿ ಖಂಡಿತವಾಗ್ಲಿ, ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಇವತ್ತಿನ ದಿನಗಳಲ್ಲಿ ಮಕ್ಕಳು ಎಷ್ಟು ಮನೆಯಲ್ಲಿ ಇದ್ರು ಅಂತ ಹೇಳಿದ್ರೆ ಬೆಳಗಿನ ಸಂಜೆವರೆಗೆ ಟಿವಿ ನೋಡ್ತಕ್ಕಂಥದ್ದು. ಒಂದು ಎಂಟರ್ಟೈನ್ಮೆಂಟ್ ಬೇಕಾಗ್ತದೆ ಮಕ್ಕಳಿಗೆ. ಶಿಕ್ಷಣ ಹಾಸ್ಟೆಲ್ ಅಲ್ಲಿ ಇದ್ದಾರೆ, ಅದೇನು ಒಂಥರ ಜೈಲು ಅಂತ ಅನ್ನಿಸಬಾರ್ದು ಅವರಿಗೆ. ಹಾಗಾಗಿ ಪ್ರತಿದಿನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಂಜೆ ಒಂದು ಅರ್ಧ ತಾಸು ಅವರಿಗೆ ನ್ಯೂಸ್ ಗಳನ್ನ ಅಂದ್ರೆ ಏನ್ ಆಗ್ತಾ ಇದೆ, ಪ್ರಚಲಿತ ವಿದ್ಯಮಾನಗಳು ಏನ್ ನಡೀತಾ ಇದೆ ಅನ್ನುವಂಥದ್ದು ಮಕ್ಕಳಿಗೆ ಅರಿವಾಗಬೇಕು. ಈ ಮನೆಗೆ ಹೋಗೋದೆಲ್ಲ ಹೆಂಗಿರುತ್ತೆ ಮೇಡಮ್ ಈಗ ಹಾಸ್ಟೆಲ್ ಇದ್ದವರಿಗೆ? 2 ತಿಂಗಳಿಗೊಮ್ಮೆ ಪೋಷಕರು ಬಂದು ಮಗುವನ್ನ ಭೇಟಿಯಾಗಿ ಒಂದು ದಿನ ಮಗುವಿನ ಜೊತೆ ಇದ್ದು ಹೋಗಬಹುದು. ಅದೊಂದು ಔಟಿಂಗ್ ಅಂತ ಹೇಳಿ ಕೊಡ್ತೀವಿ. ಅದು ಬಿಟ್ಟು ನಾವು ವರ್ಷದಲ್ಲಿ 2 ಬಾರಿ ಮಾತ್ರ ಮಕ್ಕಳನ್ನ ಮನೆಗೆ ಕಳಿಸುವಂತ. ದಸರಾಕ್ಕೆ 15 ದಿನ ರಜಾ ಇರುತ್ತೆ, ಮತ್ತೆ ಏಪ್ರಿಲ್ ಮೇ ಅಲ್ಲಿ. PUC ವಿಭಾಗದಲ್ಲಿ ಯಾವ್ಯಾವ ಸೆಕ್ಷನ್ಗಳು ಇಲ್ಲಿ ಇದೆ, ಮತ್ತೆ ಇಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಓದ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ನಮ್ಮಲ್ಲಿ ಆಕ್ಚುಲಿ 2 ಕಾಂಬಿನೇಷನ್ ಇದೆ. ಅಂದ್ರೆ ಸ್ಟ್ರೀಮ್ ಅಂತ ಹೇಳಿದ್ರೆ ಸೈನ್ಸ್ ಮತ್ತೆ ಕಾಮರ್ಸ್. ಇನ್ ದ ಸೈನ್ಸ್ ಸ್ಟ್ರೀಮ್ ವಿ ಹ್ಯಾವ್ PCMB ಅಂಡ್ PCMCS. ಮತ್ತೆ ಇನ್ ಕಾಮರ್ಸ್ ಅಲ್ಲಿ ವಿ ಹ್ಯಾವ್ EBAS ಅಂತ ಹೇಳಿ. ಮತ್ತೆ ಮಕ್ಕಳು ಆಸ್ ಯೂಶುವಲ್ ಅಂತ ಹೇಳಿದ್ರೆ ನಾವಿಲ್ಲಿ ಕಾಂಪಿಟೇಟಿವ್ ಕ್ಲಾಸಿಗೆ ಮತ್ತೆ ಬೋರ್ಡಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ. ಅದನ್ನ ಬಿಟ್ಟು ಖಾಲಿ ಎಜುಕೇಶನ್ ಮಾತ್ರ ಅಲ್ಲ, ಕರಿಕ್ಯುಲರ್ ಆಕ್ಟಿವಿಟೀಸ್ ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್, ಕಲ್ಚರಲ್ ಇವೆಂಟ್ಸ್. ಈಗ ಮೊನ್ನೆ ಏನಾಗಿತ್ತು ಅಂತ ಹೇಳಿದ್ರೆ ರೀಸೆಂಟ್ ಆಗಿ ನಮ್ಮಲ್ಲಿ ಕೆಲವೊಂದು ಕಾಂಪಿಟೇಷನ್ಸ್ ಎಲ್ಲ ಇತ್ತು, ಕ್ಲಸ್ಟರ್ ಲೆವೆಲ್ ಅಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ. ನಮ್ಮ ಮಕ್ಕಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಮತ್ತೆ ವಿನ್ನು ಕೂಡ ಆಗಿದ್ದಾರೆ ಅದರಲ್ಲಿ. ಸೊ ಅದರಿಂದ ಮಕ್ಕಳಿಗೆ ಒಂದು ಮೋಟಿವೇಶನ್ ಸಿಗುತ್ತೆ ಮತ್ತು ಪಾರ್ಟಿಸಿಪೇಟ್ ಮಾಡ್ಬೇಕಂತ ಹೇಳಿ ಆ ತರ ತುಂಬಾ ಮಕ್ಕಳು ಪಾರ್ಟಿಸಿಪೇಟ್
ಮಾಡ್ತಾ ಇದ್ದಾರೆ. ಮತ್ತು ಟೀಚರ್ಸ್ ಕೂಡ ಹಾಗೆ ಅಷ್ಟೇ ಒಂದು ಮಕ್ಕಳಿಗೆ ಮೋಟಿವೇಶನ್ಸ್ ಕೊಡ್ತಾ ಇದ್ದಾರೆ ಸರ್ ಪಾರ್ಟಿಸಿಪೇಷನ್ಸ್ ಅಲ್ಲಿ. ಅಂದ್ರೆ ನಮ್ಮಲ್ಲಿ ಏನಂತ ಖಾಲಿ ಎಜುಕೇಶನ್ ಮಾತ್ರ ಅಲ್ಲ, ಈವನ್ ಕಲ್ಚರಲ್ಲಿಗೆ ಅದಕ್ಕೂ ಕೂಡ ಟೀಚರ್ಸ್ ಟ್ರೈನ್ ಮಾಡ್ತಾ ಇದ್ದೇವೆ ನಾವು. ಈಗ ಮೊನ್ನೆ ರೀಸೆಂಟ್ ಆಗಿ ಆಕ್ಚುಲಿ ಇಲ್ಲಿ ಒಂದು ಆಳ್ವಾಸ್ನವ್ರದ್ದು ಒಂದು ಪ್ರೋಗ್ರಾಮ್ ಇತ್ತು ಬಸ್ರೂರಲ್ಲಿ. ನಮ್ಮ ಮಕ್ಕಳು ಅಂದ್ರೆ ನೆಕ್ಸ್ಟ್ ಡೇ ಆನ್ಯುವಲ್ ಡೇ ಇತ್ತು, ಆದ್ರೂ ಕೂಡ ಅದರಲ್ಲಿ ಮಕ್ಕಳು ಸ್ಕಿಟ್ ಕಾಂಪಿಟೇಷನ್ಸ್ ಅಲ್ಲಿ ವಿನ್ ಆಗಿದ್ದಾರೆ, ಫಸ್ಟ್ ಪ್ರೈಸ್ ಬಂದಿದೆ ಮಕ್ಕಳಿಗೆ. ಇಲ್ಲಿ ರಿಸಲ್ಟ್ ಹೆಂಗಿದೆ ಮೇಡಮ್ PUC ದು? ರಿಸಲ್ಟ್ ಅವರಿಗೆ ಲಾಸ್ಟ್ ಅಕಾಡೆಮಿಕ್ ಇಯರ್ ಅಲ್ಲಿ 100% ರಿಸಲ್ಟ್ ಬಂದಿದೆ ಸರ್, ಸೈನ್ಸ್ ಮತ್ತೆ ಕಾಮರ್ಸ್ ಅಲ್ಲಿ. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೂಡ ಒಳ್ಳೆ ಸ್ಕೋರ್ ಮಾಡಿದ್ದಾರೆ. ಮತ್ತೆ ಬೇರೆ ಬೇರೆ ಕಾಲೇಜಲ್ಲ ಒಳ್ಳೆ ಪ್ಲೇಸ್ಮೆಂಟ್ ಕೂಡ ಅಡ್ಮಿಷನ್ಸ್ ಕೂಡ ಸಿಗಿದೆ. ಒಳ್ಳೆ ಲ್ಯಾಬ್ ಫೆಸಿಲಿಟೀಸ್ ಅಲ್ಲ ನಮ್ಮಲ್ಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆ ಇದೆ, ಮತ್ತೆ ಲ್ಯಾಬ್ ಫೆಸಿಲಿಟೀಸ್ ಸಹ ಹಾಗೆ. ಅಂದ್ರೆ ಅಡ್ವಾನ್ಸ್ ಆಗಿ ನಾವೆಲ್ಲ ಕಂಪ್ಲೀಟ್ ಮಾಡ್ತೇವೆ ಅವರಿಗೆ. ಅಂದ್ರೆ ಲಾಸ್ಟ್ ಮೂಮೆಂಟ್ ಯಾವುದು ಆಗ್ತಾ ಇಲ್ಲ ಅವರಿಗೆ, ಫಸ್ಟ್ ಇಂದಾನೆ ನಾವು ಸ್ಟಾರ್ಟ್ ಮಾಡಿಕೊಂಡು ಸೊ ದಟ್ ನಮ್ಗೆ ರಿವಿಷನ್ ಮಾಡ್ಲಿಕ್ಕೆ ಅವರಿಗೆ ತುಂಬಾ ಟೈಮ್ ಸಿಗುತ್ತೆ. ಆ ರೀತಿಯಲ್ಲಿ ನಾವು ಪ್ಲಾನ್ ಮಾಡ್ಕೊಳ್ತಾ ಇದ್ದೇವೆ. ಈ ಓವರ್ ಆಲ್ ಒಂದಿಷ್ಟು ವಿಸ್ತೀರ್ಣ ನಾವೀಗ ಒಂದ್ ರೌಂಡ್ ಎಲ್ಲ ಹಾಕೊಂಡ್ಬಂದ್ಮೇಲೆ ಎಷ್ಟು ಜಾಗ ಇದೆ ಇಲ್ಲಿ? ಒಂದು 15-16 ಎಕರೆ ಇದೆಯಾ? ಇಲ್ಲ ಇಲ್ಲ, ಒಂದು 37-38 ಎಕರೆವರೆಗೆ ಉಂಟು. 37-38 ಎಕರೆ ಜಾಗ ಇದೆ. ಇಲ್ಲೇ ಓಡಾಡ್ಕೊಂಡ್ರೆ ಸಾಕು, ಖಂಡಿತವಾಗ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ, ಮಕ್ಕಳಿಗೆ ಒಳ್ಳೆ ಎನ್ವಿರಾನ್ಮೆಂಟ್ ಇದೆ ಅಲ್ವಾ? ಯಾಕಂದ್ರೆ ಈಗ ನಾವು ಆ ಕಡೆ ಒಂದು ಆಟದ ಮೈದಾನ ನೋಡಿದ್ವಿ, ಇವಾಗ ಕಳೆದ ಬಾರಿ ಹೊಸದಾಗಿ ಇನ್ನೊಂದು ಆಟದ ಮೈದಾನವನ್ನ ಕೂಡ ಶಾಲೆ ಹಿಂಭಾಗದಲ್ಲಿ ಮಾಡಿದ್ವಿ. ಹಾಗಾಗಿ ಅಷ್ಟು ಜಾಗ ಅನ್ನುವಂತದ್ದು ಆಟೋಟಕ್ಕೆ ಎಕ್ಸ್ಟ್ರಾ ಕರಿಕ್ಯುಲರ್ ಗೆ ಅದಕ್ಕೆಲ್ಲ ತುಂಬಾ ಒಳ್ಳೆ ಪ್ರಾಮಿನೆನ್ಸ್. ಖಂಡಿತವಾಗ್ಲು, ಯಾಕಂತೇಳಿ ಹೇಳಿದ್ರೆ ಮಕ್ಕಳಿಗೆ ಈಗ ನಾನು ಹೇಳಿದ ಹಾಗೆ ಎಲ್ಲ ಮಕ್ಕಳು ಸ್ಕಾಲರ್ಸ್ ಇರಲ್ಲ ಎಲ್ರಿಗೂ ಕೂಡ. ಯಾಕಂತೇಳಿದ್ರೆ ಅದರ ಹೊರತಾಗಿ ಮಗುವಿನಲ್ಲಿ ಒಂದಿಷ್ಟು ಟ್ಯಾಲೆಂಟ್ ಇರುತ್ತೆ. ಆಟದಲ್ಲಿ ಈಗ ಓಟದಲ್ಲಿ ಒಂದು ಆಸಕ್ತಿ ಇರುವಂತ ಮಗು ಆಗಿರ್ಬೋದು, ಅದ್ರ ಬಿಟ್ರೆ ಭರತನಾಟ್ಯ ಆಗಿರ್ಬೋದು, ಕರಾಟೆಗಳಲ್ಲಿ ಒಂದಿಷ್ಟು ಸಾಧನೆ ಮಾಡುವಂತ ಮಕ್ಕಳಿದ್ದಾರೆ. ಚೆಸ್ ಆಗಿರ್ಬೋದು, ಸ್ಕೇಟಿಂಗ್ ಆಗಿರ್ಬೋದು, ಮಗುವಿನಲ್ಲಿ ಯಾವ್ದು ಆಸಕ್ತಿ ಇದೆ ಆ ಕ್ಷೇತ್ರಕ್ಕೆ ಮಗು ಹೋಗ್ಬೋದು. ಆ ನಿಟ್ಟಿನಲ್ಲಿ ಭರತನಾಟ್ಯ, ಯಕ್ಷಗಾನ, ಕರಾಟೆ, ಚೆಸ್ಸು, ಸ್ಕೇಟಿಂಗು ಪ್ರತಿಯೊಂದು ಕೂಡ ಇಲ್ಲಿ ನಾವು ಕೊಡ್ತೀವಿ ಮಕ್ಕಳಿಗೆ. ಹೌದು. ಈಗ ಒಂದು ಹಾಸ್ಟೆಲ್ ಒಳಗಡೆ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಒಂದು ರೂಮ್ ಅಂತ ತೋರ್ಸೋಣ. ಒಂದು ಚಪ್ಪಲಿ ಇಟ್ರು ಕೂಡ ಶಿಸ್ತಾಗಿರ್ಬೇಕು, ಸ್ಟ್ಯಾಂಡ್ ಅಲ್ಲಿ ಇರ್ಬೇಕು. ಅದು ಈ ರೀತಿಯಾಗಿ ರೂಮ್ ಗಳಿರ್ತದೆ ಸಪರೇಟ್ ಆಗಿ ಅಂತ ಹೇಳಿದ್ರೆ ಮಗು ಬರುವಾಗ ಬೆಡ್ ಎಲ್ಲ ತಗೊಂಡ್ ಬರ್ಬೇಕು. ಕಾಟ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ ಆಯ್ತಾ. ಮತ್ತೆ ಮಗುವಿನ ಥಿಂಗ್ಸ್ ಗಳಿಗೆ ಒಂದು ಲಾಕ್ ಅನ್ನ ಕೊಟ್ಟಿರ್ತೀವಿ ಇಲ್ಲಿ, ಒಂದು ಲಾಕರ್ ಅಂತ ಹೇಳಿದ್ರೆ ಏನಾದ್ರು ಅಂದ್ರೆ ಕಾಸ್ಟ್ಲಿ ಐಟಮ್ಸ್ ಗಳು ಏನ್ ಇರಲ್ಲ, ಆದ್ರೆ ಸಣ್ಣ ಪುಟ್ಟದ ಮಗುವಿನ ಏನಾದ್ರು ಥಿಂಗ್ಸ್ ಇದ್ರೆ ಅದನ್ನ ಇಟ್ಟು ಲಾಕ್ ಮಾಡ್ಕೊಳ್ತಕ್ಕಂಥದ್ದು ಲಾಕ್ ಇರ್ತದೆ. ಉಳಿದ ಕಬೋರ್ಡ್ಸ್ ಗಳೇನಿರುತ್ತೆ ಬ್ಲಾಕ್ ಗಳಲ್ಲಿ ಅವರ ವಸ್ತುಗಳನ್ನ ಅವರು ನೀಟಾಗಿ ಜೋಡಿಸಿ ಇಟ್ಕೊಂಡಿರ್ತಾರೆ ಇಲ್ಲಿ. ಓಕೆ, ಇದು ಹಾಸ್ಟೆಲ್ ನೋಡಿ, ಹಾಸ್ಟೆಲ್ ಇದು. ಇಲ್ಲಿ ಸುತ್ತಲೂ ಇದೆ, ಆ ಕಡೆ ಈ ಕಡೆ ಎಲ್ಲ ರೂಮ್ಸ್ ಗಳಿದೆ. ಟಾಯ್ಲೆಟ್ ಕೂಡ ನೋಡಿ ಎಷ್ಟೊಂದು ಕ್ಲೀನ್ ಆಗಿದೆ ನೋಡಿ. ಇದು ಟಾಯ್ಲೆಟ್ ಮತ್ತೆ ಬಾತ್ರೂಮ್ಸ್ ಗಳು. ಇದೇನು ಮೇಡಮ್ ಇಲ್ಲಿ? ಇದೊಂದು ನಾವು ಈ ಬಾರಿ ಹೊಸದಾಗಿ ಇವಾಗ ಮಕ್ಕಳಿಗೆ ಒಂದು ವಾಷಿಂಗ್ ಏರಿಯಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಏನಾಗುತ್ತೆ ಮಕ್ಕಳ ಬಟ್ಟೆಗಳೆಲ್ಲವನ್ನ ಕೂಡ ದೋಬಿ ವಾಷಿಂಗ್ ಮಿಷಿನ್ ಇದೆ, ವಾಶ್ ಮಾಡಿ ತಗೊಂಡ್ ಬರ್ತೀವಿ. ಬಟ್ ಮಕ್ಕಳ ಒಂದು ಟವಲ್ಸ್ ಇನ್ನರ್ಸ್ ಗಳೆಲ್ಲ ಇದ್ದಾವಾಗ ವಾಶ್ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಹೌದು ಅದನ್ನ ಕಲೀಲೇಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಣ್ಣ ಪುಟ್ಟ ಕೆಲಸಗಳನ್ನ ಕಲ್ತ್ಕೊಳ್ಳೇಬೇಕು, ಎಲ್ಲವನ್ನ ಮಾಡ್ಕೊಡ್ಬಾರ್ದು. ಹಾಗಾಗಿ ಈ ಏರಿಯಾದಲ್ಲಿ ಮಕ್ಕಳು ತಮ್ಮ ಬಟ್ಟೆಗಳನ್ನ ಅವರವರೇ ಅಂದ್ರೆ ಕೆಲವೊಂದು ಬಟ್ಟೆಗಳನ್ನ ಮಾತ್ರ ಇಲ್ಲಿ ಅವ್ರಿಗೆ ಬೇಕಾದದನ್ನ ವಾಶ್ ಮಾಡ್ಕೊಳ್ಳೋದು ಇಲ್ಲಿ ತುಂಬಾ ಚೆನ್ನಾಗಿದೆ. ಇದು ಫಸ್ಟ್ ಟೈಮ್ ನಾನು ಇಲ್ಲಿ ನೋಡ್ತಿರುವಂತದ್ದು, ಬೇರೆ ಎಲ್ಲೂ ನೋಡಿಲ್ಲ. ಓಕೆ ಮೇಡಮ್, ಈಗ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಮಾತಾಡ್ಲೇಬೇಕು ಅಂತ. ಇಷ್ಟು ದೊಡ್ಡದಾಗಿರುವಂತ ಇನ್ಸ್ಟಿಟ್ಯೂಷನ್ ಅನ್ನ ಇವರು ಪ್ರಾರಂಭಿಸಿ ಇಷ್ಟೊಂದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲು, ಯಾಕಂತೇಳಿ ಹೇಳಿದ್ರೆ ಈಗ ವಿದ್ಯಾ ದದಾತಿ ವಿನಯಂ ಅನ್ನೋ ಹಾಗೆ ಮಕ್ಕಳಲ್ಲಿ ಬರೀ ಶಿಕ್ಷಣ ಅಲ್ಲ, ಒಂದು ವಿದ್ಯೆಯಿಂದ ವಿನಯ ಬರುವಂತದ್ದು, ವಿನಯದಿಂದ ವ್ಯಕ್ತಿತ್ವ. ಅವರ ಒಂದು ಇವಾಗ ಬಾಂಡೆ ಎಜುಕೇಶನಲ್ ಟ್ರಸ್ಟ್ ಶಾಲೆ ಇವಾಗ ಆರಂಭ ಆಗಿ 2006ರಲ್ಲಿ ಆರಂಭಗೊಂಡಿರ್ತಕ್ಕಂತಹದ್ದು. ಇಷ್ಟು ವರ್ಷಗಳು 18-19 ವರ್ಷ ಆಯ್ತು. 19 ವರ್ಷವನ್ನ ಪೂರೈಸಿ 20ನೇ ವರ್ಷಕ್ಕೆ ಶಾಲೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದೊಂದು ಸಣ್ಣ ಸಾಧನೆ ಅಲ್ಲ. ಒಂದು ವಿದ್ಯಾಸಂಸ್ಥೆಯನ್ನ ಕಟ್ಟಿ ನಡೆಸ್ತಕ್ಕಂತಹದ್ದು. ದಂಪತಿಗಳು ಈರುವರು ಕೂಡ ಏನು ಅಂತ ಹೇಳಿದ್ರೆ ಶಿಕ್ಷಣದ ಜೊತೆಯಲ್ಲಿ ಮಗುವಿನ ಸರ್ವತೋಮುಖ ಬೆಳವಣಿಗೆ. ನೀವು ಇವತ್ತು ನಮ್ದೊಂದು ಆನ್ಯುವಲ್ ಡೇಗೆ ಬಂದು ನೋಡಿದ್ರೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಮಕ್ಕಳಿಗೆ ಒಂದು ಡಾನ್ಸ್ ಅಂದವಾಗ ಯಾವುದೋ ಒಂದು ಫಿಲ್ಮ್ ಸಾಂಗ್ ಗಳನ್ನ ಹಾಕಿ ಕುಣಿಸುವಂತಹದ್ದು. ನಮ್ಮ ಶಾಲೆ ಆರಂಭ ಆಗಿ ಕೊನೆಯ ದಿನದವರೆಗೂ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಇರ್ಲಿ ಅಂದ್ರೆ ಒಂದು ಸಾಂಗ್ ಸೆಲೆಕ್ಷನ್ ಮಾಡ್ಬೇಕಾದ್ರೂ ಕೂಡ ಅಷ್ಟರ ಮಟ್ಟಿಗೆ ಗಮನ ಹರಿಸ್ತೀವಿ. ಅಂದ್ರೆ ಮಕ್ಕಳಲ್ಲಿ ಒಂದು ಆ ಸಂಸ್ಕಾರ ಸಂಪ್ರದಾಯ ಉಳಿಸ್ಕೊಂಡು ಹೋಗುವ ನಿಟ್ಟಿನಲ್ಲಿ
ಒಂದು ಕಾಸ್ಟ್ಯೂಮ್ ಆಗಿರ್ಬೋದು, ಎಲ್ಲವೂ ಕೂಡ ಆ ನಿಟ್ಟಿನಲ್ಲಿ ನಾವು ಒಂದು ಮಾಡಿ ಆ ಒಂದು ಶಾಲಾ ವಾರ್ಷಿಕೋತ್ಸವವನ್ನ ಮಾಡ್ತಕ್ಕಂಥದ್ದಾಗಿರ್ಬಹುದು. ಅಥವಾ ಅವರಿಬ್ಬರಿಗೂ ಒಂದು ದೊಡ್ಡದಾದಂತ ಒಂದು ವಿಷನ್ ಏನು ಅಂತ ಹೇಳಿದ್ರೆ, ಶಿಕ್ಷಣ ಸಂಸ್ಥೆ ನಮ್ಮಲ್ಲಿ ಮಗು ಬಂದು ಶಿಕ್ಷಣವನ್ನ ಕಲಿತು ಹೊರಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾಳೆ ಆ ಮಗುವಿನ ವ್ಯಕ್ತಿತ್ವ ಎನ್ನುವಂತಹದ್ದು ಎಲ್ಲ ರೀತಿಯಲ್ಲಿಯೂ ಕೂಡ ರೂಪುಗೊಳ್ಬೇಕು. ಯಾವುದೋ ಒಂದು ನಿಟ್ಟಿನಲ್ಲಿ ಅಲ್ಲ, ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಷ್ಟು ಮಾತ್ರ ಅಲ್ಲ, ಅದರ ಹೊರತಾಗಿಯೂ ಮಗುವಿಗೆ ಒಂದು ಬದುಕನ್ನ ಕಟ್ಟಿಕೊಳ್ಳುವಂತ ಸಾಮರ್ಥ್ಯ ಮಗುವಿನಲ್ಲಿ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ಈ ಒಂದು ಹಸಿರು ವಾತಾವರಣದ ನಡುವೆ ಇಷ್ಟು ಎಕರೆ, ಈ ಒಂದು ನೀವೊಂದು 2 ವರ್ಷದ ಹಿಂದೆ ಬಂದಿದ್ದೀರಾ, ಇವಾಗ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಬದಲಾವಣೆಗಳು ಅಂತ ಹೇಳಿದ್ರೆ ನಮ್ಮತನವನ್ನ ಉಳಿಸ್ಕೊಂಡು ಬದಲಾವಣೆಗಳನ್ನ ಮಾಡ್ತಾ ಇದ್ದೀವಿ. ದೊಡ್ಡ ವ್ಯಕ್ತಿಗಳು ಕೂಡ ಇಲ್ಲಿಗೆ ಬರ್ತಾರೆ, ವೀರೇಂದ್ರ ಹೆಗ್ಡೆ ಅವರು ಕೂಡ ಬರ್ತಾ ಇದ್ದಾರೆ. ಯಾಕಂದ್ರೆ ಅಪ್ಪಣ್ಣ ಹೆಗ್ಡೆ ಅವರ ಒಂದು 90ನೇ ವರ್ಷದ ಒಂದು ಜನ್ಮದಿನವನ್ನ ಶಾಲಾ ಸಂಸ್ಥೆಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಫೌಂಡರ್ ಚೇರ್ಮನ್ ಅವರು ನಮ್ಮ ಸಂಸ್ಥೆದು. ಅವರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಿಜವಾಗ್ಲೂ ಒಂದು ನಡೆದಾಡುವ ಜ್ಞಾನ ಭಂಡಾರ ಅಂತೇಳಿ ಹೇಳ್ಬೋದು. ಇವತ್ತು ಒಮ್ಮೆ ನೀವು ಒಂದು 10 ವರ್ಷದ ಹಿಂದೆ ಅವರನ್ನ ಭೇಟಿಯಾಗಿ ಇವತ್ತು ನೀವು ಹೋದ್ರೆ ನಿಮ್ ಹೆಸರನ್ನ ಅವರು ಹೇಳ್ತಾರೆ, ಅಷ್ಟರ ಮಟ್ಟಿಗೆ ನೆನಪಿನ ಶಕ್ತಿ ಅವರಲ್ಲಿ ಉಂಟು. ಇವತ್ತು ಶಾಲೆಗೆ ಬರ್ತಾರೆ, ಪ್ರತಿ ವರ್ಷ ಒಂದು ಶಾಲಾ ವಾರ್ಷಿಕೋತ್ಸವಕ್ಕಾಗಿರ್ಬೋದು, ಶಾಲಾ ಚಟುವಟಿಕೆಗಳಲ್ಲಿ ಕೂಡ ಬಂದು ಭಾಗವಹಿಸಿ ಮಕ್ಕಳನ್ನೊಂದು ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಆ ರೀತಿಯ ಒಂದು ನಿಟ್ಟಿನಲ್ಲಿ ಹುಟ್ಟಿಕೊಂಡಂತ ಈ ಒಂದು ಗುರುಕುಲ ವಿದ್ಯಾಸಂಸ್ಥೆ ಇವತ್ತು 1000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಕಲಿತಾ ಇದ್ದಾರೆ, ಕಲಿತು ಸಮಾಜಕ್ಕೆ ಹೋಗ್ತಾ ಇದ್ದಾರೆ, ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾ ಇದ್ದಾರೆ ಅಂತೇಳಿ ಹೇಳಿದ್ರೆ ನಮಗೊಂದು ಹೆಮ್ಮೆ. ನಾವು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ನಮ್ಮ ಒಂದು ಪುಣ್ಯ ಅಂತ ಹೇಳಿ ಹೇಳ್ಕೋಬಹುದು. ನಿಜವಾಗ್ಲೂ ಖುಷಿ ಆಯ್ತು. ಯಾಕಂದ್ರೆ ಓವರ್ ಆಲ್ ಒಂದು ರೌಂಡ್ ನ ಚಿತ್ರಣವನ್ನ ತೋರಿಸೋ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡಿದೀವಿ. ನನಗೆ ಇಲ್ಲಿನ ರಿಸಲ್ಟ್ ಇರ್ಬೋದು, ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಆಟೋಟಗಳಿಗೂ ಇಲ್ಲಿ ಒಂದು ಪ್ರಾಮಿನೆನ್ಸ್ ಕೊಡೋದಿರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲಿ ಮಕ್ಕಳು ಮುನ್ನೆಲೆಗೆ ಬರಬೇಕು, ಅವರ ಓದುವಿನ ಜೊತೆಗೆ ಅದು ಕೂಡ ಆಗ್ಬೇಕು ಅನ್ನೋ ನೆಲೆಯಲ್ಲಿ ಈ ವಿದ್ಯಾಸಂಸ್ಥೆ ಕೆಲಸ ಮಾಡ್ತಿರೋದಕ್ಕೆ ನನಗಂತೂ ಸ್ಪೆಷಲಿ ಖುಷಿ ಆಯ್ತು. ಮೇಡಮ್, ನಿಮಗೆ ಇಷ್ಟೊತ್ತು ಸಮಯವನ್ನ ಕೊಟ್ಟು ಇದೆಲ್ಲವನ್ನ ತೋರಿಸಿರೋದಕ್ಕೆ, ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದಗಳು. ಧನ್ಯವಾದಗಳು. ನೋಡಿದಿರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಈ ಶಾಲೆಗೆ ನಿಮ್ಮ ಮಗು ಸೇರ್ಬೇಕು ಅಂತಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ವಿಚಾರಣೆಯನ್ನ ಮಾಡಬಹುದು. ಜೊತೆಗೆ ಇಲ್ಲಿ ಕಂಪ್ಲೀಟ್ ಅಡ್ರೆಸ್ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಡ್ರೆಸ್ಸು, ಗೂಗಲ್ ಮ್ಯಾಪ್ ಲೊಕೇಶನ್ ಎಲ್ಲವೂ ಕೂಡ ಇರುತ್ತೆ. ಅದನ್ನ ಒಮ್ಮೆ ನೀವು ರೀಡ್ ಮಾಡಿಕೊಂಡು ಕೂಡ ಇಲ್ಲಿಗೆ ಬಂದು ನೋಡಿ ನಿಮ್ಮ ಮಗುವನ್ನ ಸೇರಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.